ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತ. ಈ ದಿನ ಏಪ್ರಿಲ್ 8ನೇ ತಾರೀಕು 2026 ಬುಧವಾರ ದಿನ ಮಹಾವತಾರ್ ಫೌಂಡೇಶನ್ ವತಿಯಿಂದ ನಡೆಯತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 5ನೇ ಬ್ಯಾಚಿನ 29ನೆಯ ದಿನ ಇದಾಗಿದೆ. ಎಂದಿನಂತೆ ನಾವು ಮೊದಲು ಜ್ಞಾನ ಹಂಚಿಕೆಯನ್ನು ಪಡ್ಕೊಂಡು ತದನಂತರ 40 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡತಕ್ಕಂಥದ್ದು. ಈ ದಿನ ನಮಗೆ ಜ್ಞಾನವನ್ನ ಹಂಚಿಕೆ ಮಾಡಲು ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ಹೇಮಲತಾ ಮೇಡಮ್ ಬೆಂಗಳೂರು ಇವರು ನಮ್ಮ ಮುಂದೆ ಹಾಜರಾಗಿದ್ದಾರೆ. ಮೇಡಮ್ ಅವರಿಗೆ ಈ ಮಹಾವತಾರ್ ಫೌಂಡೇಶನ್ ಪರವಾಗಿ, ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ರೇವತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗೂ ಲಕ್ಷ್ಮೀ ರಂಗನಾಥ್ ಅವ್ರಿಗೂ ನನ್ನ ಒಂದು ಕೃತಜ್ಞತೆಗಳನ್ನು ತಿಳಿಸ್ಕೊತಾ ಇದ್ದೀನಿ. ಈ ಮೂಲಕ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು 6 ತಿಂಗಳ ಹಿಂದೆ ಒಂದು ಸೆಷನ್ ಹೇಳಿದ್ದೆ, ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಅಂತ. ಅದಾದ್ಮೇಲೆ ಇವಾಗ ಮತ್ತೆ ಈ ವೇದಿಕೆ ಮೇಲೆ ನಾನು ಬಂದು ಹೇಳ್ತಾ ಇದ್ದೀನಿ. ಸೊ ನನ್ನ ಹೆಸರು ಹೇಮಲತಾ. ನಾನು 2009 ಈ ಒಂದು ಜ್ಞಾನದ ಹಂಚಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈಗ ಒಂದು ಪುಸ್ತಕ ಮಹಾವತಾರ್ ಬಾಬಾಜಿ ಅವರೇ ಒಂದು ಕೋರ್ಸ್ ಹೇಳ್ಕೊಟ್ಟಿದ್ದಾರೆ. ಅದು ಆತ್ಮದೊಂದಿಗೆ ಸಮನ್ವಯ, ಪೂರ್ಣಾತ್ಮದೊಂದಿಗೆ ಅನುಸಂಧಾನ ಅನ್ನೋ ಪುಸ್ತಕ. ಈ ಪುಸ್ತಕದಿಂದ ನಾನು ಒಂದು ಚಾಪ್ಟರು ಇವತ್ತು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಈ ತರ ಈ ಪುಸ್ತಕದಲ್ಲಿ ಟೋಟಲು 24 ಚಾಪ್ಟರ್ಸ್ ಇರುತ್ತೆ. ಸೊ ಇದರಲ್ಲಿ ಒಂದೇ ಒಂದು ನಾನು ಇವತ್ತು ಹಂಚ್ಕೊತಾ ಇದ್ದೀನಿ. ಇದರಿಂದ ನಾವು ಜ್ಞಾನೋದಯ ಹಾದಿಯಲ್ಲಿ ಮುಂದುವರಿಸ್ತೀವಿ. ಮತ್ತೆ ಎಷ್ಟೋ ಜನಕ್ಕೆ ಇವಾಗ ಒಂದು ಕೋರ್ಸ್ ಮುಗಿದೋಗಿದೆ, ಒಂದು ಬ್ಯಾಚು. ಅದರಲ್ಲಿ ಎಷ್ಟೋ ಜನಕ್ಕೆ ಎನ್ಲೈಟನ್ಮೆಂಟ್ ಆಗಿದೆ. ಸೊ ಅದರಿಂದ ಮತ್ತೆ ಇನ್ನಷ್ಟು ಜನಕ್ಕೆ ಎನ್ಲೈಟನ್ಮೆಂಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಆ ಪುಸ್ತಕದ ಒಂದು ಚಾಪ್ಟರ್ನ ನಾನು ತಗೋತಾ ಇದ್ದೀನಿ. ಅದರಲ್ಲಿ ಇವತ್ತಿನ ಒಂದು ಚಾಪ್ಟರ್ ಏನಂದ್ರೆ ಸತ್ಯದೊಂದಿಗೆ ಕ್ಷಮಿಸುವುದು ಅನ್ನೋದು. ಅಂದ್ರೆ ಕ್ಷಮಿಸೋದಂದ್ರೆ ಗೊತ್ತು ನಮಗೆ, ಸತ್ಯತೆಯೊಂದಿಗೆ ಕ್ಷಮಿಸೋದು ಅಂತಂದ್ರೆ ಇವತ್ತು ನಾವು ತಿಳ್ಕೊಳ್ತೀವಿ. ಮೊದಲು ಆ ಸತ್ಯ ಏನು ಅಂತ ನಾವು ತಿಳ್ಕೊಳ್ಳೋಣ. ಆಮೇಲೆ ಕ್ಷಮ ಅಂದ್ರೆ ಏನು, ಯಾಕೆ ಕ್ಷಮಿಸ್ಬೇಕು, ಯಾರನ್ನ ಕ್ಷಮಿಸ್ಬೇಕು ಅನ್ನೋದು ಕೂಡ ನಾವಿವತ್ತು ಸಂಪೂರ್ಣವಾಗಿ ತಿಳ್ಕೊಂಡು ಅದೇ ವಿಧವಾಗಿ ನಾವು ಗೈಡೆಡ್ ಮೆಡಿಟೇಷನ್ ಕೂಡ ಮಾಡೋಣ. ಸೊ ನಮ್ಮೆಲ್ಲರಿಗೂ ಗೊತ್ತು, ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂದ್ರೆ ಜ್ಞಾನದಿಂದಲೇ ಕರ್ಮ ದಗ್ಧ ಆಗುತ್ತೆ. ಜ್ಞಾನ ಅಂದ್ರೆ ಏನು? ಸತ್ಯತೆ, ಇಟರ್ನಲ್ ಟ್ರೂತ್, ಅಂದ್ರೆ ಎಂದಿಗೂ ಬದಲಾಗದೇ ಇರೋದು ಸತ್ಯ ಅಂತ ಹೇಳ್ತೀವಿ. ಸೊ ಅಂತ ಒಂದು ಜ್ಞಾನದಿಂದ ನಮ್ಮ ಕರ್ಮ ದಗ್ಧ ಮಾಡಿಕೊಳ್ಳುವ ಒಂದು ಈ ಒಂದು ಮೆಥಡ್, ಅಭ್ಯಾಸವನ್ನು ನಮ್ಗೆ ಮಹಾವತಾರ್ ಬಾಬಾಜಿಯವರು ಹೇಳ್ಕೊಟ್ಟಿದ್ದಾರೆ. ಸೊ ಜೀವನದಲ್ಲಿ ಸಂತೋಷ ಹೊಂದಬೇಕು ಅಂತಂದ್ರೆ ನಮ್ಗೆ ಆತ್ಮಜ್ಞಾನ ತುಂಬಾ ತುಂಬಾ ಮುಖ್ಯ. ಸೊ ಈಗಾಗ್ಲೇ ನಾವು ಎಷ್ಟೋ ಜನ್ಮಗಳನ್ನ ಪಡೆದಿದ್ದೀವಿ, ಎಷ್ಟೋ ಕೆಲಸಗಳನ್ನು ಮಾಡಿದೀವಿ, ಎಷ್ಟೋ ಕ್ರಿಯೆಗಳನ್ನ ಆಚರಿಸಿದೀವಿ. ಕ್ರಿಯೆ ಅಂದ್ರೇನೆ ಕೆಲಸ. ಸೊ ಕೆಲಸ ಮಾಡುವಾಗ ಅದಕ್ಕೆ ತಕ್ಕಂಗೆ ನಾವು ಪ್ರವರ್ತನೆ ಇರುತ್ತೆ, ಅನುಭೂತಿಗಳಿರುತ್ತೆ, ಅನುಭವಗಳಿರುತ್ತೆ, ಎಮೋಷನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಒಂದು ಎಫೆಕ್ಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಕೆಟ್ಟದಾಗೂ ಇರ್ಬೋದು, ಒಳ್ಳೇದು ಆಗಿರ್ಬೋದು. ಸೊ ಅದನ್ನೇ ನಾವು ಕರ್ಮ ಅಂತ ಹೇಳ್ತೀವಿ. ಇನ್ನು ನಿಜವಾದ ಸತ್ಯತೆ ಏನು ಅಂತ ತಿಳ್ಕೊಳಕ್ ಹೋದ್ರೆ ನಾವೆಲ್ಲರೂ
ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟಿದ್ದೇವೆ ಅಂತ ನಾವು, ಅದು ನಿಜವಾದ ಒಂದು ಸತ್ಯ. ಏನಂದ್ರೆ, ಹೇಗೆ ನಾವು ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟಿದ್ದೇವೆ ಅಂತ ನಮ್ಗೆ ಪ್ರಶ್ನೆ ಬರ್ಬೋದು. ಸೊ ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಬೇಕಂದ್ರೆ, ದೇವರು ಪ್ರೀತಿ ಮತ್ತು ಬೆಳಕು ಅಂತ ನಾವೆಲ್ಲರೂ ನಂಬ್ತೀವಿ. ಸೊ ಅದೇ ಪ್ರೀತಿ ಮತ್ತು ಬೆಳಕಿನಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅನ್ನೋದು ಒಂದು ನಿಜವಾದ ತಿಳ್ಕೊಳ್ಬೇಕಾಗಿರೋ ಸತ್ಯ. ಸೊ ಅದೇ ದೇವರ ಪ್ರೀತಿ ಮತ್ತು ಬೆಳಕಿನಿಂದ ಆಗಿರೋದ್ರಿಂದ ನಾವು ದೇವರ ಒಂದು ದೇಹ ಬೇರೆ ಬೇರೆ ಇರುತ್ತೆ, ಆದ್ರೆ ಆತ್ಮಪರವಾಗಿ ನಾವೆಲ್ಲರೂ ಒಂದೇ ಪದಾರ್ಥದಿಂದ ಸೃಷ್ಟಿ ಆಗಿದ್ದೇವೆ ಅಲ್ವಾ? ಸೊ ಆ ಒಂದೇ ಪದಾರ್ಥ ಏನದು ಅಂದ್ರೆ ದೇವರ ಪ್ರೀತಿ ಮತ್ತು ಬೆಳಕು. ಅದನ್ನೇ ಇನ್ನೊಂದು ರೂಪದಲ್ಲಿ ನಾವು ಬ್ರಹ್ಮ ಪದಾರ್ಥ, ಎಲ್ಲರಿಗೂ ಬ್ರಹ್ಮ ಪದಾರ್ಥ ಅಂದ್ರೆ ಗೊತ್ತು. ಬ್ರಹ್ಮ ಪದಾರ್ಥ ಪ್ರತಿಯೊಂದು ವ್ಯಕ್ತಿ, ವಸ್ತು, ಏನೇ ಆಗ್ಲಿ, ಜಡವಸ್ತು, ಜೀವ ವಸ್ತು, ನಿರ್ಜೀವ, ಮನುಷ್ಯರು, ಎಲ್ಲದರಲ್ಲಿ ಆ ಬ್ರಹ್ಮ ಪದಾರ್ಥ ಅನ್ನೋದು ಇದ್ದೇ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಸೊ ಈ ಒಂದು ಬ್ರಹ್ಮ ಪದಾರ್ಥ ಅನ್ನೋದು ದೇವರಿಂದ ಬಂದಿರೋದ್ರಿಂದ ನಾವು ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟಿದ್ದೀವಿ ಅನ್ನೋದು ನಾವು ತಿಳ್ಕೊಂತೀವಿ. ಸೊ ಯಾರಿಗಾದ್ರೂ ನಾವು ಬೈದ್ರೆ, ಶಪಿಸಿದ್ರೆ, ಕೋಪ ಮಾಡ್ಕೊಂಡ್ರೆ, ಕಷ್ಟ ಕೊಟ್ರೆ ಅದು ಏನು ಅಂದ್ರೆ ನಮ್ಮನ್ನ ನಾವು ಬೈಕೊಂಡಂಗೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಬ್ರಹ್ಮ ಪದಾರ್ಥ ಇದೆ, ಮತ್ತೆ ಅವರಲ್ಲಿ ಒಂದು ಬ್ರಹ್ಮ ಪದಾರ್ಥ ಇದೆ. ಅಂದ್ರೆ ನಮ್ಮ ಒಂದು ಬ್ರಹ್ಮ ಪದಾರ್ಥದಿಂದ ಅವರು ಒಂದು ಬ್ರಹ್ಮ ಪದಾರ್ಥಕ್ಕೆ ಕಷ್ಟ ಕೊಡ್ತಾ ಇದೀವಿ, ತೊಂದರೆ ಕೊಡ್ತಾ ಇದೀವಿ, ದುಃಖ ಕೊಡ್ತಾ ಇದೀವಿ, ಶಪಿಸ್ತಾ ಇದೀವಿ, ಬೈಕೊಂತಾ ಇದೀವಿ. ಅಂದ್ರೆ ಏನು? ಇಂಡೈರೆಕ್ಟ್ ಆಗಿ ನಮ್ಮನ್ನು ನಾವು ಬೈಕೊಂಡಂಗೆ, ಕಷ್ಟ ಕೊಟ್ಕೊಂಡಂಗೆ. ಇದು ಒಂದು ಸೂಕ್ಷ್ಮವಾದ ಅತ್ಯದ್ಭುತ ಮಹಾಜ್ಞಾನ ಇದು. ಅಂದ್ರೆ ಯಾಕೆ ನಮ್ಮನ್ನ ನಾವು ಬೈಕೋಬಾರ್ದು, ಇನ್ನೊಬ್ಬರನ್ನ ಬೈಬಾರ್ದು, ಇನ್ನೊಬ್ಬರನ್ನ ಜಡ್ಜ್ ಮಾಡಬಾರ್ದು ಅಂತ ಹೇಳಿದ್ರೆ ಇದು ಅರ್ಥ. ಯಾಕಂದ್ರೆ ಅವರು ಅದೇ ಭಗವಂತನ ಪ್ರೀತಿ ಮತ್ತು ಬೆಳಕು ಎಂಬ ಬ್ರಹ್ಮ ಪದಾರ್ಥದಿಂದ ತಯಾರಾಗಿದ್ದಾರೆ. ನಾವು ಕೂಡ ಅದೇ ರೀತಿ ನಮ್ಮ ಸೃಷ್ಟಿ ಕೂಡ ಆಗಿದೆ. ಸೊ ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನ ಪ್ರೀತಿ ಎಂಬ ಬ್ರಹ್ಮ ಪದಾರ್ಥದಿಂದ ಸೃಷ್ಟಿಯಾಗಿದೆ ಅನ್ನೋದು ಇದು ಒಂದು ಇಟರ್ನಲ್ ಟ್ರೂತ್, ಅಂದ್ರೆ ಎಂದಿಗೂ ಬದಲಾಗದೇ ಇರುವ ಒಂದು ಸತ್ಯ. ಸೊ ನಮ್ ಜೀವನ ಆ ಪ್ರೀತಿಯ ಹರಿವು. ಅಂದ್ರೆ ಪ್ರಾಣಶಕ್ತಿ ಅಂದ್ರೆ ಏನು? ಪ್ರತಿ ಕ್ಷಣ, ಪ್ರತಿ ಈ ಒಂದು ನಾವು ತಗೊಳ್ತಾ ಇರೋ ಆ ಒಂದು ಉಸಿರು ಏನದು? ಅದು ಭಗವಂತನ ಬ್ರಹ್ಮ ಪದಾರ್ಥ. ಆ ಒಂದು ಶಕ್ತಿಯನ್ನೇ ನಾವು ತಗೊಂತಾ ಇದ್ದೀವಿ, ಆ ಪ್ರೀತಿಯ ಹರಿವನ್ನೇ ನಾವು ತಗೊಂಡು ಜೀವನ ನಡೆಸ್ತಾ ಇದ್ದೀವಿ. ಸೊ ಜೀವನ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ಪ್ರೀತಿಯನ್ನು ಕೊಡ್ಬೇಕು, ಮತ್ತೆ ಪ್ರೀತಿಯನ್ನು ಸ್ವೀಕರಿಸ್ಬೇಕು. ಇನ್ನೊಬ್ಬರಿಗೆ ಕೊಡ್ಬೇಕು, ಅವರಿಂದ ಅಥವಾ ಬ್ರಹ್ಮಾಂಡದಿಂದ ನಾವು ಸ್ವೀಕರಿಸೋದು. ಅದೇ ನಿಜವಾದ ಜೀವನ, ಏಕತ್ವದ ಜೀವನ ಅಂದ್ರೆ ಇದು. ಸೊ ಈಗ ಇನ್ನು ದೇವರ ಪ್ರೀತಿ ಮತ್ತು ಬೆಳಕು ಅನ್ನೋ ಬ್ರಹ್ಮ ಪದಾರ್ಥ ಒಂದು ಅಂಶಾತ್ಮದಿಂದ ನಮ್ಮಲ್ಲಿ ಪ್ರವಾಹ ನಡೆಯುತ್ತೆ. ಅಂದ್ರೆ ದೇವರು ಬೆಳಕು, ಮಹಾನ್ ಆತ್ಮ, ಪರಮಾತ್ಮ ಅಂತ ಹೇಳ್ತೀವಿ. ಸೊ ಆ ಪರಮಾತ್ಮನ ಒಂದು ತುಣುಕು ಒಂದು ಅಂಶಾತ್ಮ. ಆ ಅಂಶಾತ್ಮ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಅಂಶಾತ್ಮದಿಂದ ಹುಟ್ಟಿ ನಾವು ಆ ಒಂದು ಭಗವಂತನಿಂದ ಕನೆಕ್ಟ್ ಆಗ್ತೀವಿ. ಸೊ ಇವಾಗ ಈ ಪ್ರೀತಿ ಮತ್ತು ಬೆಳಕನ್ನು ಒಂದುಗೂಡಿಸುವ ಕ್ಷೇತ್ರವೇ ಏನಂತಾರೆ, ಐನ್ಸ್ಟೈನ್ ಅನ್ನೋ ಒಂದು ಶಾಸ್ತ್ರಜ್ಞರು ಹೇಳಿದ್ದಾರೆ, ಇದನ್ನ ಏಕೀಕೃತ ಕ್ಷೇತ್ರ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಕೂಡ ನಮ್ಮ ಅಂಶಾತ್ಮದಿಂದ ಪೂರ್ಣಾತ್ಮಕ್ಕೆ ಕನೆಕ್ಟ್ ಆಗ್ತೀವಿ. ಪೂರ್ಣಾತ್ಮನ ಸಹಾಯದಿಂದ ಮಹಾನ್ ಮೂಲ ಚೈತನ್ಯದ ಕಾಸ್ಮಿಕ್ ಬಾಲ್ ಅಂತೀವಿ, ಅಥವಾ ಒಂದು ಮೂಲ ಚೈತನ್ಯ ಅಂತೀವಿ, ಭಗವಂತ ಅಂತೀವಿ, ಪರಮಾತ್ಮ ಅಂತೀವಿ, ದೇವರಂತೀವಿ, ಏನೇ ಆಗ್ಲಿ ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಯಾವ ರೀತಿ? ನಮ್ಮ ಒಂದು ಅಂಶಾತ್ಮ ಪೂರ್ಣಾತ್ಮಕ್ಕೆ ಕನೆಕ್ಟ್ ಆಗುತ್ತೆ, ಪೂರ್ಣಾತ್ಮದಿಂದ ಮಹಾನ್ ಮೂಲ ಚೈತನ್ಯದ ಕಾಸ್ಮಿಕ್
ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಇದನ್ನ ನಾವು ಭಗವಂತನ ಈಗ ಆ ಪರಮಾತ್ಮನ ಒಂದು ಕಾಸ್ಮಿಕ್ ಕಂಪ್ಯೂಟರ್ ಅನ್ನೋ ಸರ್ವರ್ ಅನ್ಕೊಳ್ಳೋಣ. ಸೊ ಆ ಸರ್ವರ್ಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಂಪ್ಯೂಟರ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತಲ್ವಾ, ಅದೇ ರೀತಿ ನಾವು ಪೂರ್ಣಾತ್ಮದಿಂದ ಆ ಒಂದು ಮಹಾನ್ ಕಂಪ್ಯೂಟರ್ಗೆ ನಾವು ಮೂಲ ಚೈತನ್ಯದ ಆ ಕಾಸ್ಮಿಕ್ ಕಂಪ್ಯೂಟರ್ಗೆ ಸರ್ವರ್ಗೆ ನಾವು ಕನೆಕ್ಟ್ ಆಗಿದ್ದೀವಿ. ಪ್ರತಿಯೊಬ್ಬರು ಇದೇ ರೀತಿ, ಆದ್ರಿಂದಾನೇ ನಾವೆಲ್ಲರೂ ಕನೆಕ್ಟೆಡ್ ಅಂತ ಹೇಳ್ತೀವಿ. ಮತ್ತೆ ಪ್ರತಿಯೊಬ್ಬರಲ್ಲಿ ಇರೋದು ಒಂದೇ ಪದಾರ್ಥ. ಆದ್ರಿಂದ ಆ ಬೆಳಕು, ಪ್ರೀತಿ ನಾವು ಉಸಿರಿನಿಂದ ತಗೊಂತಾ ಇದ್ದೀವಿ, ಶಕ್ತಿಯನ್ನು ತಗೊಂತಾ ಇದ್ದೀವಿ. ಸೊ ಈ ಒಂದು ಇದನ್ನ ಐನ್ಸ್ಟೈನು ಏಕೀಕೃತ ಕ್ಷೇತ್ರ ಅಂತ ಹೇಳಿದ್ರು. ಇದನ್ನೇ ನಮ್ಮ ಒಂದು ಈ ಸ್ಪಿರಿಚುಯಾಲಿಟಿಯಲ್ಲಿ ನಾವು ವಿಶ್ವಮಯ ಪ್ರಾಣಶಕ್ತಿ ಕ್ಷೇತ್ರ ಅಂತ ಕೂಡ ಹೇಳ್ತೀವಿ. ಆಮೇಲೆ ನಮ್ಮ ಸುತ್ತ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ವಿದ್ಯುತ್ ಅಯಸ್ಕಾಂತ ಆ ಕ್ಷೇತ್ರದಿಂದ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ. ಆ ರೀತಿ ಎಲ್ಲರ ಒಂದು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿವಿಜುವಲ್ ಶಕ್ತಿ, ಕಣ್ಣಿಗೆ ಕಾಣದ ನಮ್ಮ ಮಿಕ್ಕ ದೇಹಗಳೆಲ್ಲ ಈ ಶಕ್ತಿ ಸ್ವರೂಪದಲ್ಲಿ ಇರುತ್ತೆ. ಅವೆಲ್ಲವೂ ಬ್ರಹ್ಮಾಂಡದಲ್ಲಿ ಅವರದೇ ಆದ ಸ್ವಂತ ಅಸ್ತಿತ್ವವೂ ಇರುತ್ತೆ, ಮತ್ತೆ ಆ ಮೂಲ ಚೈತನ್ಯದೊಂದಿಗೆ ಕನೆಕ್ಷನ್ ಇರುತ್ತೆ. ಸೊ ಇದು ಇನ್ನು ಸೈನ್ಸು ಕಣ್ಣಿಡಿತಾನೆ ಇದೆ. ಸೈನ್ಸ್ ಕೂಡ ಇದನ್ನ ನಂಬುತ್ತೆ. ಈ ವಿಶ್ವಮಯ ಪ್ರಾಣಶಕ್ತಿ ಕ್ಷೇತ್ರವನ್ನು ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ತಾರೆ ಸೈನ್ಸ್ ಅಲ್ಲಿ. ಅಂದ್ರೆ ಪ್ರತಿಯೊಬ್ಬರ ಇನ್ಫಾರ್ಮೇಶನ್ ಆ ಒಂದು ಶಕ್ತಿ ಕ್ಷೇತ್ರದಲ್ಲಿ ಹರಡಿರುತ್ತೆ ಅಂತ ಸೈನ್ಸ್ ಕೂಡ ಒಪ್ಕೊಂತಾ ಇದೆ. ಸೊ ಈ ದೇವರ ಏಕೀಕೃತ ಕ್ಷೇತ್ರದಲ್ಲಿ ಇರೋ ದೇವರ ಪ್ರೀತಿ ಅನ್ನುವ ಒಂದು ಸಿಹಿ ಪಾಕ ಅಂತ ಅದು ಇಡೀ ಬ್ರಹ್ಮಾಂಡವೆಲ್ಲ ತುಂಬಿದೆ. ಅದನ್ನ ಸವಿಯಲು ಪ್ರತಿಯೊಬ್ಬರೂ ಅರ್ಹರೇ ಅನ್ನೋದು ಇನ್ನೊಂದು ಸತ್ಯ. ಸೊ ಯಾರಿಗೆ ಏನಕ್ಕೆ ಮತ್ತೆ ಒಬ್ಬರಿಗೆ ಚೆನ್ನಾಗಿರ್ತಾರೆ, ಒಬ್ಬರಿಗೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅವರ ಒಂದು ಆ ಪ್ರೀತಿಯ ಹರಿವನ್ನು ತಗೊಳಕ್ಕೆ ಅವ್ರಿಗೆ ಎಷ್ಟೋ ಬ್ಲಾಕ್ಸ್ ಇದಾವೆ. ಆ ಬ್ಲಾಕ್ಸ್ ಇಂದ ಅವರಿಗೆ ಆ ಒಂದು ಪ್ರೀತಿಯ ಹರಿವು ಸಿಗ್ತಾ ಇಲ್ಲ ಅಂತ ಇದು ಒಂದು ಸತ್ಯ ನಾವು ತಿಳ್ಕೋಬೇಕಾಗಿರೋದು ಜ್ಞಾನ. ಆಮೇಲೆ ನಾವು ನಮ್ಮ ಈ ಭೌತಿಕ ದೇಹ ಅಂತ ಹೇಳ್ತೀವಲ್ಲ, ಈ ಭೌತಿಕ ದೇಹ ಆ ದೇವರ ಪ್ರತಿಬಿಂಬ ಅಲ್ವಾ. ಈ ಭೌತಿಕ ದೇಹ ಆ ಭಗವಂತನ ಪ್ರೀತಿ ಎಂಬ ಪಾಕವನ್ನು ಸವಿಯಲು ಮತ್ತು ಇನ್ನೊಬ್ಬರಿಗೆ ಹಂಚಬೇಕು. ನಾವು ಸ್ವೀಟ್ ತಿಂತೀವಿ ಮನೆಯಲ್ಲಿ ಮಾಡ್ಕೊಂಡು, ನಾವೊಬ್ಬರೇ ತಿಂತೀವಾ? ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಹಂಚ್ತೀವಿ. ಹಬ್ಬ ಬಂದ್ರೆ ಸಾಕು ನೆಂಟರೆಲ್ಲ ಕಳಿಸ್ತೀವಿ, ಅಕ್ಕಪಕ್ಕದವ್ರಿಗೆ ಕೊಟ್ಟು ಕಳಿಸ್ತೀವಿ ಅಲ್ವಾ. ಅದೇ ರೀತಿ ದೇವರ ಪ್ರೀತಿ ಅನ್ನೋದು ನಾವು ತಗೊಳ್ಬೇಕು ಮತ್ತೆ ಹಂಚಬೇಕು. ಸೊ ಇದನ್ನೇ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ. ಸೊ ಪ್ರೀತಿ ನೀಡುವುದು, ಹಂಚುವುದು ಅಂದ್ರೆ ಒಂದು ಮಹಾನ್ ಅರ್ಥ ಇದೆ. ಅದರ ಹೆಸರೇ ಕ್ಷಮೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಸತ್ಯತೆ ಏನು ಅಂತ ತಿಳ್ಕೊಂಡ್ವಿ. ಈಗ ಆ ಒಂದು ಪ್ರೀತಿಯನ್ನು ನಾವು ತಗೊಂಡು ಆ ಸಿಹಿ ಪಾಕವನ್ನು, ಪಾಯಸವನ್ನು ಇನ್ನೊಬ್ಬರಿಗೆ ಹಂಚೋ ಹೆಸರೇ ಕ್ಷಮೆ ಅಂತ ನಾವೀಗ ಅರ್ಥ ಮಾಡ್ಕೋಬೇಕು. ಸೊ ಕ್ಷಮಿಸುವುದು ಅಂದ್ರೆ ಏನು ಎಂದು ಈಗ ನಾವು ನಿಜವಾದ ಅರ್ಥವನ್ನು ತಿಳ್ಕೊಳ್ಳೋಣ. ಇದು ಇವಾಗ ಸತ್ಯತೆ ಏನು ಅಂತ ತಿಳ್ಕೊಂಡಿದೀವಿ. ಈಗ ಕ್ಷಮಿಸುವುದು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಯಾರಾದ್ರೂ ನಮ್ಮ ಜೀವನದಲ್ಲಿ ನಮ್ಮನ್ನು ನೋಯಿಸ್ತಾರೆ, ಮೋಸ ಮಾಡ್ತಾರೆ, ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಕಷ್ಟ ಕೊಡ್ತಾರೆ, ಏನೋ ಒಂದು ಮಾಡ್ತಾರಲ್ವಾ, ಅವೆಲ್ಲ ನಾವು ಮನಸ್ಸಲ್ಲಿ ಒಂದು ದುಃಖ, ಬಾಧೆ ಎಲ್ಲ ಪಟ್ಟಿರ್ತೀವಿ. ಅವಾಗ ನಾವೇನ್ ಹೇಳ್ತೀವಿ? ಈ ಜನ್ಮದಲ್ಲಿ ನೀನನ್ನು ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಅವಾಗ ಏನಾಗುತ್ತೆ? ಜನ್ಮದಲ್ಲಿ ಕ್ಷಮಿಸಲ್ಲ ಅಂತ ಹೇಳಿದ ತಕ್ಷಣ ಏನಾಗುತ್ತಂದ್ರೆ, ನಾವು ಆ ಒಂದು ಪ್ರೀತಿಯ ಹರಿವನ್ನು ಸ್ಟಾಪ್ ಮಾಡ್ದಂಗೆ, ಆ ಪ್ರೀತಿಯ ಹರಿವು ಸ್ಟಾಪ್ ಆಗೋಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ.
ಯಾಕೆ? ನಾವು ತಗೊಳ್ಳಬೇಕು, ಹಂಚಲಬೇಕು. ಅದು ಯಾವಾಗ್ಲೂ ಪ್ರವಾಹ ನಡೀತಾನೆ ಇರಬೇಕು. ಆ ಪ್ರವಾಹ ಅನ್ನೋದು ಎಂದಿಗೂ ನಿಲ್ಲಬಾರದು. ಇವಾಗ ನಾನು ಕ್ಷಮಿಸಲ್ಲ ಜನ್ಮದಲ್ಲಿ ಅಂತ ಹೇಳಿದಾಗ ಆ ಒಂದು ಹರಿವು ಸ್ಟಾಪ್ ಆಗುತ್ತೆ. ಆಮೇಲೆ ನಾವು ಈ ಒಂದು ಜನ್ಮನೇನಾ ಎಷ್ಟೊಂದು ಜನ್ಮಗಳು ಪಡೆದಿದ್ದೀವಿ, ಎಷ್ಟೊಂದು ದೇಹಗಳು ಪಡೆದಿದ್ದೀವಿ, ಎಷ್ಟೊಂದು ಕರ್ಮ ಅಂದ್ರೆ ಕೆಲಸ, ಕ್ರಿಯೆ, ಅವೆಲ್ಲ ಮಾಡಿದಾಗ ಅದರ ಎಫೆಕ್ಟ್ ಕೂಡ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ನಾವು ಅದಕ್ಕೆ ಆ ಯಾವುದೋ ಒಂದು ಗೊತ್ತಿಲ್ಲದ ದ್ವೇಷ ಬೆಳೆಸ್ಕೊಂತೀವಿ. ಆಮೇಲೆ ನಮ್ಮನ್ನು ನಾನು ಬಲಿಪಶು ಆದೆ, ನನ್ನ ಮೇಲೆ ಯಾರೋ ದಾಳಿ ಮಾಡ್ತಾರೆ, ನನ್ನನ್ನು ತುಂಬಾ ಕೇವಲ ಮಾಡ್ತಾ ಇದ್ದಾರೆ, ನನ್ನ ಸ್ವೀಯ ಗೌರವವನ್ನು ಕಡಿಮೆ ಮಾಡ್ತಾ ಇದ್ದಾರೆ, ನಾನು ಕಡಿಮೆಯಿಂದ ಭಾವನೆ ಅಂತ ಎಲ್ಲರೂ ನಾನು ಇದು ಕಳ್ಕೊಂಡೆ, ಹಂಗೆ ಮೋಸ ಮಾಡಿದೆ, ಹಿಂಗೆ ಇವರನ್ನು ಮಾತ್ರ ನಾನು ಕ್ಷಮಿಸಕ್ಕಾಗಲ್ಲ, ಇವರಂದ್ರೆ ನನಗೆ ಆಗೋದಿಲ್ಲ ಅಂತ ದ್ವೇಷವನ್ನು ಶುರು ಮಾಡ್ಕೊಂತೀವಿ. ಈ ದ್ವೇಷ ಅನ್ನೋದು ತುಂಬಾ ತುಂಬಾ ಲೋ ಎನರ್ಜಿ. ನಾವು ಯಾವಾಗ ಲೋ ಎನರ್ಜಿ ಇರ್ತೀವೋ ಆವಾಗ ಭಗವಂತನ ಆ ಪ್ರೀತಿ ಎಂಬ ಬ್ರಹ್ಮ ಪದಾರ್ಥದ ಹರಿವು ಸ್ಟಾಪ್ ಆಗುತ್ತೆ. ಸೊ ಇದು ಮಾಮೂಲಿ ಹ್ಯೂಮನ್ ಕ್ವಾಲಿಟಿನೇ, ಈ ತರ ಬೈಕೊಳ್ಳೋದು, ಇದು ಎಲ್ಲ ಏನಕ್ಕೆ? ಹ್ಯೂಮನ್ ಕ್ವಾಲಿಟಿ ಅಂತಂದ್ರೆ ಏನು? ನಮ್ಮ ಮೈಂಡ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಅವನು ಇವನು ಅವರು ಇದು ಅದು ಅಂತ ನಾವು ಡಿಫರೆನ್ಶಿಯೇಟ್ ಮಾಡ್ತಿದ್ದೀವಿ. ಭಗವಂತನಿಗೆ ಯಾವ ಡಿಫರೆನ್ಶಿಯೇಷನು ಇಲ್ಲ. ಅವ್ರ ಕೆಲಸ ಏನು? ಸದಾ ಆ ಹರಿವನ್ನು, ಆ ಪ್ರೀತಿ ಎಂಬ ಹರಿವನ್ನು ಕಳಿಸ್ತಾ ಇರೋದೇ ಭಗವಂತನ ಕೆಲಸ. ಸೊ ನಾವೇನ್ ಮಾಡ್ತಾ ಇದ್ದೀವಿ? ಮೈಂಡನ್ನ ಇನ್ವಾಲ್ವ್ ಮಾಡಿಬಿಟ್ಟು ಆ ಹರಿವನ್ನು ಸ್ಟಾಪ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ಉನ್ನತ ವ್ಯಕ್ತಿತ್ವದ ಕಡೆಗೆ ಮುಂದುವರಿಸ್ತಾ ಇದ್ದೀವಿ. ಆ ಜ್ಞಾನವನ್ನು ತಿಳ್ಕೊಂತಾ ಇದ್ದೀವಿ. ಯಾವಾಗ ದ್ವೇಷ ಇಟ್ಕೊಂತೀವೋ ಆಗ ಆ ಏಕೀಕೃತ ಕ್ಷೇತ್ರದ ಸಿಹಿ ಪಾಕವನ್ನು ಹಂಚಲು ನಾವು ಸ್ಟಾಪ್ ಆಗೋಗುತ್ತಲ್ಲ. ಒಬ್ರಿಗೆ ನಾವು ಕೊಡಲ್ಲ, ಅದು ಸ್ವೀಟು, ನಿನ್ ಯಾಕೆ ಕೊಡ್ಬೇಕು, ನೀನ್ ನನಗ್ ಕಷ್ಟ ಕೊಟ್ಟಿದ್ಯಾ, ನೀನ್ ಯಾಕೆ ಕೊಡ್ಬೇಕು ಅಂತ ಕಡಿಮೆ 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 ಮಾಡ್ಕೊಂತೀವಿ. ಅದೇನಾಗುತ್ತೆ ಅಂದ್ರೆ ಇನ್ನೊಬ್ಬರಿಗೆ ಪ್ರೀತಿ ಹಂಚುವುದು ನಿಲ್ಲಿಸ್ತಾ ಇದೀವಿ ನಾವು ಅಂತ ಅರ್ಥ. ಆಗೇನಾಗುತ್ತೆ? ಆ ಏಕೀಕೃತ ಕ್ಷೇತ್ರದಲ್ಲಿ ಒಂದು ಬ್ಲಾಕ್ಸ್ ರೆಡಿ ಆಗುತ್ತೆ. ನಾವು ಎಷ್ಟು ದ್ವೇಷ, ಎಷ್ಟು ಅಸೂಯೆ, ಇವೆಲ್ಲ ಲೋ ಎನರ್ಜೀಸು. ಅದಕ್ಕೆ ಎಷ್ಟು ಆತರ ಎಮೋಷನ್ಸ್ ಇಟ್ಕೊಂತೀವೋ ನಮ್ಮಲ್ಲಿ ಅಷ್ಟು ಬ್ಲಾಕ್ಸ್ ರೆಡಿ ಆಗುತ್ತೆ. ಜಾಸ್ತಿ ಬ್ಲಾಕ್ಸ್ ಇದ್ದಾಗ ಏನಾಗುತ್ತೆ? ಇನ್ನು ಒಂದು ನೀರು ಹರಿತಾ ಇದ್ದಾಗ ಪೈಪಲ್ಲಿ ತುಂಬಾ ಬ್ಲಾಕ್ಸ್ ಇದ್ದಾಗ ಅದು ನೀರು ಬರಲ್ಲ, ಸ್ಟಾಪ್ ಆಗುತ್ತಲ್ವಾ, ತುಟ್ಟು ಬರುತ್ತೆ, ಆಮೇಲೆ ಅದು ಕೂಡ ಬರಲ್ಲ. ಆ ತರ ನಾವು ಭಗವಂತನ ಆ ಒಂದು ಶಕ್ತಿಯನ್ನು ಸ್ಟಾಪ್ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ನಾವೇ. ಸೊ ಆ ಡಿವೈನ್ ಎನರ್ಜಿ ಕ್ಷೇತ್ರದಿಂದ ಬರುವ ಆ ಫ್ರೀ ಫ್ಲೋ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಎಂದಿಗೂ ಆ ಭಗವಂತನ ಪ್ರೀತಿ ಹರಿತಾನೇ ಇರ್ಬೇಕು, ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ನಿಲ್ತಿದೆ ಅಂತಂದ್ರೆ ಸಾಕು, ನಾವು ನಮ್ಮ ಒಂದು ದೇಹ, ಮನಸ್ಸು, ಬುದ್ಧಿ ಎಲ್ಲದಕ್ಕೂ ಅದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗೋದಾಗ ಏನಾಗುತ್ತೆ? ಅದರ ಪ್ರಕಾರ ನಮ್ಮ ಜೀವನದ ಪರಿಸ್ಥಿತಿಗಳು, ನಮ್ಮ ಆರೋಗ್ಯ, ನಮ್ಮ ಐಶ್ವರ್ಯ ಎಲ್ಲವೂ ಎಫೆಕ್ಟ್ ಆಗುತ್ತೆ. ಸೊ ಆ ಪ್ರೀತಿಯ ಆ ಫ್ಲೋ ಕಡಿಮೆ ಆದಾಗ ಅದು ನಮ್ಮ ಜೀವನದಲ್ಲಿ ಎಷ್ಟೋ ರೀತಿಯ ಅಡಚಣೆಗಳನ್ನು ತರುತ್ತೆ. ಇದು ನಾವು ತಿಳ್ಕೋಬೇಕು. ಯಾಕೆ ನನ್ನ ಜೀವನದಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಜೀವನದಲ್ಲಿ ನಾನು ಯಾಕೆ ಇನ್ನೂ ಒಳ್ಳೇದಾಗ್ತಿಲ್ಲ, ಯಾಕೆ ನನಗಿನ್ನೂ ಈ ಕಷ್ಟ ತಲುಪ್ತಾ ಇಲ್ಲ, ಈ ಬಾಧೆ ಪರಿಹಾರ ಆಗ್ತಾ ಇಲ್ಲ ಅಂತ ನಾವು ಅನ್ಕೊಂಡ್ರೆ, ನೀವು ಈ ಒಂದು ಸತ್ಯತೆಯನ್ನು ತಿಳ್ಕೊಳ್ಬೇಕು. ಈ ಸತ್ಯತೆಯನ್ನು, ಈ ಜ್ಞಾನವನ್ನು ತಿಳ್ಕೊಂಡಾಗ ನಿಮ್ಗೆ ಅದರ ಮೂಲ ಕಾರಣ ನೀವು ಅರ್ಥ ಮಾಡ್ಕೊಳ್ತೀರಾ. ಯಾಕೆ ಕಷ್ಟ, ಯಾಕೆ ಬಾಧ, ಯಾಕೆ ದುಃಖ, ಯಾಕೆ ದುಡ್ಡಿಲ್ಲ, ಎಲ್ಲದಕ್ಕೂ ಏನು ನಾವು ಆ ಪ್ರೀತಿಯ ಹರಿವನ್ನು, ದೇವರ ಆ ಒಂದು ಅನುಗ್ರಹದ ಹರಿವನ್ನು ನಾವು ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಅದು ಯಾರ ತಪ್ಪು? ಭಗವಂತನ ತಪ್ಪಲ್ಲ, ನಮ್ಮ ಒಂದು ಸ್ವಯಂ ಮಿಸ್ಟೇಕ್ ಅದು. ಸೊ ಈ ಒಂದು ನಾವು ಪ್ರತಿ ಸಲಿನೂ ಈ ಒಂದು ಜ್ಞಾನವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಾಗ ನಮ್ಗೆ ಅದು ಒಂದು ರಿಯಲೈಸೇಷನ್ ಆಗ್ತಾ, ಬೇಡ, ಈ ಬ್ಲಾಕ್ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಬ್ಲಾಕ್ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಬ್ಲಾಕ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ
ನಮ್ಗೆ ಅನ್ಸುತ್ತೆ. ಸೊ ಇವಾಗ ಹೇಳಿದಂಗೆ ನಾವು ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟಿದ್ದೀವಿ. ಸೊ ನಾವು ಪರಿಪೂರ್ಣರು. ಇದು ಒಂದು ಯೂನಿವರ್ಸಲ್ ಟ್ರೂತ್, ಎಂದಿಗೂ ಬದಲಾಗದ ಸತ್ಯತೆ. ಇದು ಕೂಡ ನಾವು ಪರಿಪೂರ್ಣರು, ಯಾರಿಗೂ ಏನು ಕಡಿಮೆ ಇಲ್ಲ. ಪ್ರತಿಯೊಂದು ಇವಾಗ ಒಂದು ಏನೋ ಒಂದು ಮ್ಯಾಂಗೋ ತಗೊಂತೀವಿ, ಮ್ಯಾಂಗೋ ತಗೊಂಡ್ಮೇಲೆ 100 ಪೀಸ್ ಮಾಡಿದ್ರು ಒಂದೇ ಟೇಸ್ಟ್ ಇರುತ್ತಾ? ಬೇರೆ ಬೇರೆ ಟೇಸ್ಟ್ ಇರುತ್ತಾ? ಒಂದೇ ಟೇಸ್ಟ್ ಇರುತ್ತಲ್ವಾ? ಅದೇ ರೀತಿ ಆ ದೇವರ ಬ್ರಹ್ಮ ಪದಾರ್ಥವನ್ನು ಎಷ್ಟು ಚಿಕ್ಕ ಪೀಸುಗಳು ಮಾಡಿದ್ರು ಕೂಡ ಆ ಒಂದು ಪೀಸ್ ನಮ್ಮಲ್ಲಿದೆ. ಆ ಒಂದು ಪೀಸಿಗೆ ಸೇಮ್ ಟೇಸ್ಟ್ ಇರುತ್ತಾ? ಸೇಮ್ ಗುಣಗಳಿರುತ್ತಾ? ಸೇಮ್ ಒಂದು ಪ್ರತಿರೂಪ ಇರುತ್ತಾ? ಸೊ ಅದನ್ನ ನಾವು ತಿಳ್ಕೋಬೇಕು. ಸೊ ಇದು ಎಂದಿಗೂ ಬದಲಾಗದ ಸತ್ಯ. ಇನ್ನು ಒಂದು ನಾವು ಸಮೃದ್ಧಿ, ಈ ವಿಶ್ವವೆಲ್ಲವೂ ಸಮೃದ್ಧಿ ಎಲ್ಲವೂ ನಮ್ಗೆ ಇರುತ್ತೆ. ಆ ಸಮೃದ್ಧಿಯನ್ನು ನಾವು ಓಪನ್ ಮಾಡ್ಕೋಬೇಕು. ನಮ್ಗೆ ಬೇಕಾಗಿರೋದೆಲ್ಲ ತಾನಾಗೆ ಬರುತ್ತೆ. ಆ ಫ್ಲೋ, ಆ ಬ್ಲಾಕ್ಸ್ ನ ಕ್ಲಿಯರ್ ಮಾಡ್ಕೊಂಡಾಗ ನಮಗೆ ಜೀವನದಲ್ಲಿ ಏನೇನ್ ಬೇಕೋ ಅದು ಆರಾಮಾಗಿ ಫ್ಲೋ ಆಗುತ್ತೆ. ಫ್ಲೋ ರೆಡಿ ಆಗಿದೆ. ಆ ಒಂದು ನಾವು ಅಡ್ಡ ಹಾಕೊಂಡಿದೀವಲ್ಲ, ಆ ಒಂದು ಅಡ್ಡ ಹಾಕೊಂಡಿರೋದನ್ನ ನಾವು ಗೇಟ್ ಓಪನ್ ಮಾಡ್ಬೇಕು. ಆವಾಗ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಐಶ್ವರ್ಯಗಳು, ಸುಖ, ಶಾಂತಿ, ನೆಮ್ಮದಿ, ಆನಂದ ಪ್ರತಿಯೊಂದು ತಾನಾಗೆ ಬರುತ್ತೆ. ಈ ಗುಣಗಳು ನಾವು ಗೊತ್ತಿಲ್ಲದೆ ದ್ವೇಷ ಎಂಬ ಎಮೋಷನ್ ಇಂದ ಆ ಫ್ಲೋನ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇದು ತುಂಬಾ ಒಂದು ತಿಳ್ಕೊಳ್ಬೇಕಾಗಿರೋ ಅದ್ಭುತವಾದ ಜ್ಞಾನ. ಸೊ ನಮ್ಮ ಸಮೃದ್ಧಿಯ ಬಾಗಿಲು ನಾವೇ ಬಂದೀವಿ. ನಮ್ಮ ಪರಿಪೂರ್ಣ ತತ್ವದಲ್ಲಿ ನಾವು ಪರಿಪೂರ್ಣರಲ್ವಾ? ಇವಾಗಲೇ ಹೇಳಿದ್ದೀನಿ, 100 ಪೀಸ್ ಮಾಡಿದ್ರು ಸೇಮ್ ಟೇಸ್ಟ್ ಇರುತ್ತಲ್ಲ. ಆ ಭಗವಂತನ ಆ ಬ್ರಹ್ಮ ಪದಾರ್ಥದನ್ನು ಎಷ್ಟು ಪೀಸ್ ಮಾಡಿದ್ರು ನಮ್ಮಲ್ಲಿ ಒಂದು ಪೀಸ್ ಇದೆಯಲ್ಲ, ಆ ಪೀಸು ಪರಿಪೂರ್ಣ ತತ್ವದಿಂದ ಇದೆ. ಆ ಪರಿಪೂರ್ಣ ತತ್ವದಲ್ಲಿ ನಾವೊಂದು ಕಪ್ಪು ಚುಕ್ಕೆ ಇಟ್ಕೊಂಡಿದ್ದೀವಿ. ಆದ್ದರಿಂದಲೇ ನಾವು ನಮ್ಮನ್ನು ನಾವು ಕಡಿಮೆ ಮಾಡ್ಕೊಂತ ಇದ್ದೀವಿ. ಸೊ ಇನ್ನೊಂದು ವಾಕ್ಯ ಏನಂದ್ರೆ, ಐ ಆಮ್ ಎ ಕ್ರಿಯೇಟರ್, ನಾನು ಸೃಷ್ಟಿಕರ್ತ ಅಂತ ನಮ್ಗೆ ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಯು ಆರ್ ಎ ಕ್ರಿಯೇಟರ್. ನಮ್ಮ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಂತೀವಿ. ನೋಡಿ, ನನ್ನ ಟ್ಯಾಗ್ ಲೈನ್ ಕೂಡ ಅದೇ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್. ನನ್ನ ಹಿಂದೆ ನೋಡಿ ಅದೇ ಮ್ಯಾನಿಫೆಸ್ಟೇಷನ್ ಹಿಂದೆ. ಸೊ ನಾವು ನಮ್ಮ ಜೀವನವನ್ನು ನಾವೇ ಸೃಷ್ಟಿ ಮಾಡ್ಕೊಂತೀವಿ. ಅದಂತೂ ನಿಜವಾದ ಸತ್ಯ. ಸೊ ಇನ್ನೊಂದು, ನಾವು ಸೃಷ್ಟಿಕರ್ತ ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ನಾವೇ ಸೃಷ್ಟಿ ಮಾಡಿಕೊಂಡಿದ್ದೀವಿ ಅನ್ನೋದು ಕೂಡ ನೀವು ಈ ಜ್ಞಾನ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಈಗ ನಾವು ಅನುಭವಿಸ್ತಾ ಇರೋದು, ನೀವು ಅನುಭವಿಸ್ತಾ ಇರೋದು, ಏನೋ ಒಂದು ಕಷ್ಟ ಇರ್ಲಿ, ದುಃಖ ಇರ್ಲಿ, ಬಾಧೆ ಇರ್ಲಿ, ಏನೋ ಒಂದು ದುಡ್ಡಿನ ಕೊರತೆ ಇರ್ಲಿ, ಅವೆಲ್ಲವೂ ಸ್ವಯಂ ಸೃಷ್ಟಿ ಅನ್ನೋದನ್ನ ಫಸ್ಟ್ ನೀವು ಒಪ್ಪಿಕೋಬೇಕು. ಇಷ್ಟೆಲ್ಲ ನಮ್ಮ ಈ ಒಂದು ತಿಳ್ಕೊಂಡು ನಮ್ಮ ಉನ್ನತ ವ್ಯಕ್ತಿತ್ವಗಳನ್ನು ನಾವು ಒಪ್ಪಿಕೊಂಡಿಲ್ಲ ಅಂದ್ರೆ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಸೆಲ್ಫ್ ಆಕ್ಸೆಪ್ಟೆನ್ಸಿ ಇಲ್ಲದಿದ್ದಾಗ ಯಾವ ಕೆಲಸನೂ ನಡೆಯೋಕ್ಕೆ ಸಾಧ್ಯವಿಲ್ಲ. ಸೊ ನಮ್ಮ ನಿಜವಾದ ಅಸ್ತಿತ್ವದ ಗುಣಗಳನ್ನ ಒಪ್ಪಿಕೊಳ್ಳದೆ ಇರೋದ್ರಿಂದ ದ್ವೇಷ ಶುರು ಆಯ್ತು. ನೋಡಿ, ದ್ವೇಷ ಯಾಕೆ ಶುರು ಆಯ್ತು? ನಮ್ಗೆ ಗೊತ್ತಿಲ್ಲ, ಜ್ಞಾನ ಇಲ್ಲ. ನಾನು ಕೂಡ ಪ್ರೀತಿ, ನಾನು ಕೂಡ ಬೆಳಕು, ನಾನು ಕೂಡ ದೇವರ ಪ್ರತಿರೂಪ, ನಾನು ಕೂಡ ದೇವರ ಸೃಷ್ಟಿಕರ್ತ, ನಾನು ಕೂಡ ದೇವರು ಮಾಡೋ ಎಲ್ಲ ಗುಣಗಳು ನನ್ನಲ್ಲಿದೆ ಅನ್ನೋದು ನಮ್ಮ ಅಸ್ತಿತ್ವದ ಒಂದು ಕ್ವಾಲಿಟೀಸ್ ನಾವು ಒಪ್ಪಿಕೊಂಡಿಲ್ಲ. ಅದರಿಂದ ನಾನ್ ಬೇರೆ, ಅವ್ರು ಬೇರೆ, ಅವನು ಏನೋ ಮಾಡ್ದ ನಾನು ಅನ್ಬಿಟ್ಟು ದ್ವೇಷ ಕಟ್ಕೊಂತೀವಿ. ಇದು ಮನುಷ್ಯತ್ವದ ವಾಸ್ತವದಲ್ಲಿ ನಾವು ಈ ಒಂದು ಭೌತಿಕ ತತ್ವದಲ್ಲಿ ನಾವು ನಿಜವಾದ ಅಸ್ತಿತ್ವವನ್ನು ಮರ್ತು ಬಿಟ್ಟಿರೋದ್ರಿಂದ ನಾವು ದ್ವೇಷ ಅನ್ನೋದು ನಮ್ಗೆ ಬರ್ತಾ ಇದೆ. ಆ ದ್ವೇಷ ಅನ್ನೋದು ಒಂದು ತುಂಬಾ ತುಂಬಾ ಲೋ ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ. ಅದರಷ್ಟು ಡೇಂಜರಸ್ ಎಮೋಷನು ಇನ್ಯಾವುದೂ ಇಲ್ಲ. ಅಂತ ಒಂದು ಕೆಟ್ಟ ಎಮೋಷನು ದ್ವೇಷ ಅನ್ನೋದು. ಸೊ ನಮ್ಮ ಸ್ವಂತ ಅನುಭವ, ಪ್ರಪಂಚವೆಲ್ಲ ಎಲ್ಲರದ್ರಲ್ಲಿ ತುಂಬಿದೆ ಅನ್ನೋ ಒಂದು
ಸಾಬೀತುಪಡಿಸ್ಕೊಂಡಾಗ ಜನರೆಲ್ಲ ಅದೇ ರೀತಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ನಂಬಬೇಕು, ನಾನು ದೇವರು, ನಾನು ಕಾಂತಿ, ನಾನು ಬೆಳಕು, ನಾನು ದೇವರ ಗುಣಗಳೆಲ್ಲ ನನ್ನ ಹತ್ರ ಇದೆ ಅಂದ್ಬಿಟ್ಟು ಫಸ್ಟ್ ನಾವು ಒಪ್ಪುಕೊಂಡಾಗ, ಅದೇ ಭಾವನನ್ನು ಸಾಬೀತುಪಡಿಸಿದಾಗ ಜನರೆಲ್ಲ ಕೂಡ ಅದನ್ನೇ ಒಪ್ಕೊಂತಾರೆ. ಸೊ ಸೊ ಯಾರ ಸ್ವಂತ ಅನುಭವಗಳಿಗೆ ಅವರೇ ಬಾಧ್ಯರು ಅನ್ನೋದು ಒಂದು ನಿಜವಾದ ಒಂದು ಆ ಸತ್ಯವಾದ ಜ್ಞಾನವನ್ನು ನಾವು ಒಪ್ಪಿಕೋಬೇಕು. ಸೊ ನಮ್ಮ ಅನುಭವಗಳು ಏನೇನು ಇರಬೇಕು ಎಂದು ನಾವೇ ನಿರ್ಧರಿಸ್ಕೊಂತೀವಿ. ಅದು ಹೇಗೆ ಅಂದ್ರೆ, ದೇವರು ನಿಮ್ಗೆ ಫ್ರೀ ವಿಲ್ ಡಿವೈನ್ ವಿಲ್ ಅಂತ ಗೊತ್ತಿರ್ಬೋದು. ಫ್ರೀ ವಿಲ್ ಅಂತಂದ್ರೆ ಏನು, ಡಿವೈನ್ ವಿಲ್ ಅಂತಂದ್ರೆ ಏನಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ. ಡಿವೈನ್ ವಿಲ್ ಅಂದ್ರೆ ಭಗವಂತನ ನಾವು ಹುಟ್ಟೋಕ್ ಮುಂಚೆ ನೀನ್ ಈ ಕೆಲಸ ಮಾಡು, ಆ ಕೆಲಸ ಮಾಡು, ಇದು ಸಾಧಿಸ್ಕೊಂಡ್ ಬಾ, ಇದು ಕಲ್ತ್ಕೊಂಡ್ ಬಾ, ಇದು ನಿನ್ನ ಜೀವನದಲ್ಲಿ ಈ ಕೆಲಸ ಮಾಡ್ಬಿಟ್ ಬಾ ಅಂತ ದೇವರು ಒಂದು ಪ್ರೋಗ್ರಾಮಿಂಗು ಮಾಡ್ತಾರೆ ನಮ್ಗೆ. ಅದು ಡಿವೈನ್ ವಿಲ್. ಫ್ರೀ ವಿಲ್ ಅಂತೆ ಅದು 50%. ಇನ್ನು ಫ್ರೀ ವಿಲ್ ಅಂತ 50% ಇರುತ್ತೆ. ಅದೇನ್ ಮಾಡ್ತಾರಂದ್ರೆ, ನಾವು ಇಲ್ಲಿಗೆ ಬಂದ್ಮೇಲೆ ನಿನ್ನ ಒಂದು ಮೈಂಡ್ ಅನ್ನೋದು ಇರುತ್ತಲ್ಲ, ಇಲ್ಲಿ ಭೂಮಿ ಮೇಲೆ ಬಂದ್ಮೇಲೆ ಮೈಂಡ್ ಅನ್ನೋ ಮಾಯೆಯಲ್ಲಿ ಸಿಕ್ಕಾಕೊಂಡ್ಮೇಲೆ ಗೊತ್ತಿಲ್ಲದೆ ನಾವು ನಮ್ಮ ಒಂದು ಸ್ವಂತ ಈ ಬುದ್ಧಿಯಿಂದ ನಮ್ಮ ಅನುಭವಗಳನ್ನು ನಿರ್ಧರಿಸ್ಕೊಂತಾ ಇರ್ತೀವಿ. ಸೊ ಆ ಸ್ವತಂತ್ರ ಇಚ್ಛೆಗೆ ನಮ್ಮ ಪೂರ್ಣಾತ್ಮ ಎಂದಿಗೂ ಹಸ್ತಕ್ಷೇಪ ಮಾಡೋದಿಲ್ಲ, ಮತ್ತು ಯಾರು ಅದಕ್ಕೆ ಹಸ್ತಕ್ಷೇಪ ಮಾಡಕ್ಕೆ ಸಾಧ್ಯವಿಲ್ಲ. ನಿನ್ನ ಫ್ರೀ ವಿಲ್ಲು ನಿನ್ನದು, ನಿನ್ನ ಸ್ವತಂತ್ರ ಇಚ್ಛೆ ನಿನ್ನದು. ದೇವರ ಸ್ವತಃ ಆ ಒಂದು ಸ್ವತಂತ್ರ ಇಚ್ಛೆನು ಕಿತ್ತುಕೊಳ್ಳಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯಾರ ದಬ್ಬಾಳಿಕೆ ಇರೋದಿಲ್ಲ, ಏನ್ ಬೇಕಾದ್ರೂ ರಚಿಸ್ಕೋಬಹುದು. ಇದು ನಮ್ಮ ಪವಿತ್ರ ಹಕ್ಕು. ಸೊ ನಾವು ಈ ಪವಿತ್ರ ಹಕ್ಕನ್ನ ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಫಸ್ಟ್ ನಮ್ಮ ಥಾಟ್ ಪ್ಯಾಟ್ರನ್ ಏನು ಆಲೋಚನೆ ಮಾಡ್ತೀವೋ ಅದು ತರಂಗದ ರೂಪದಲ್ಲಿ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಆ ಎನರ್ಜಿ ಸೃಷ್ಟಿಯಾಗಿ ಆ ಒಂದು ನಮ್ಮ ಸುತ್ತ ಇರುವ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹರಡುತ್ತೆ. ಅದು ಯೂನಿವರ್ಸ್ ಅಲ್ಲಿ ಕನೆಕ್ಷನ್ ಇರುತ್ತೆ. ಯೂನಿವರ್ಸ್ ಅಲ್ಲಿ ಭಗವಂತನ ಜೊತೆ ಕನೆಕ್ಷನ್ ಇದ್ದಾಗ ಎಲ್ಲರೂ ಸೃಷ್ಟಿಕರ್ತಾರೆ ಅಲ್ವಾ. ನಾನು ಆಲೋಚನೆ ಮಾಡಿದ್ದು ನನಗೆ ಸೃಷ್ಟಿಯಾಗುತ್ತೆ, ನೀವು ಆಲೋಚನೆ ಮಾಡಿದ್ದು ನಿಮಗೆ ಸೃಷ್ಟಿಯಾಗುತ್ತೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತಂದ್ರೆ ಇದೆ. ಥಾಟ್ ಬಿಕಮ್ಸ್ ರಿಯಾಲಿಟಿ ಅಂದ್ರೆ ಇದೆ. ಪ್ರತಿಯೊಂದು ಆಲೋಚನೆಗೆ ಒಂದು ಎನರ್ಜಿ ತರಂಗ ಶುರು ಆಗುತ್ತೆ. ಆ ತರಂಗ ಅದ ಕೆಲಸ ಏನು, ನಮಗೆ ಮ್ಯಾನಿಫೆಸ್ಟ್ ಮಾಡೋದು. ದೇವರ ಕೆಲಸ ಏನು, ಯಾವಾಗ್ಲೂ ತದಾಸ್ತು ಅನ್ನೋದು. ನಾವು ಕೆಟ್ಟದ ಯೋಚನೆ ಮಾಡ್ತಾ ಇದೀವ, ಒಳ್ಳೇದು ಯೋಚನೆ ಮಾಡ್ತಿದೀವ, ಇದೆಲ್ಲ ದೇವರಿಗೆ ಬೇಕಾಗಿಲ್ಲ. ಸೊ ಈ ಅದ್ಭುತ ವಿಶ್ವ ದೇವರ ಆಲೋಚನೆಯೊಂದಿಗೆ ಪ್ರಾರಂಭವಾಯಿತು. ಅದ್ಭುತ ದೇವರ ಆಲೋಚನೆ ಏನಿತ್ತು, ದೇವರಿಗೆ ಅವಾಗ ಫಸ್ಟು ಒಂದು ಮೂಲ ಚೈತನ್ಯ, ಒಂದು ಬೆಳಕಿನ ಚೆಂಡು ತರ ಇತ್ತು. ಅವಾಗ ಅದರಲ್ಲಿ ತುಂಬಾ ತಾಪಮಾನ ಇತ್ತು. ಅದು ಅದರಲ್ಲಿ ನನ್ನನ್ನ ನೋಡ್ಕೋಬೇಕು ಅಂತ ಅನ್ಕೊಂಡ್ರಂತೆ. ಅದು ದೇವರ ಆಲೋಚನೆ. ಅನ್ಕೊಂಡಿದ ತಕ್ಷಣ ಬಿಗ್ ಬ್ಯಾಂಗ್ ಆಯ್ತು. ಬಿಗ್ ಬ್ಯಾಂಗ್ ಆದಾಗ ಆ ಒಂದು ಎಲ್ಲ ತುಣುಕುಗಳು ಹೊರಬಂತು. ಆ ವೈಬ್ರೇಷನ್ಗೆ, ಮೂಲ ಚೈತನ್ಯದಿಂದ ಬಂದ ಆ ತುಣುಕುಗಳೇ ಅದು ವಿಸ್ತಾರವಾಗ್ತಾ, ಕಲಿಯುತ್ತಾ, ತಿಳಿಯುತ್ತಾ, ಸ್ವತಂತ್ರವಾಗಿ ಆಲೋಚನೆ ಮಾಡುತ್ತಾ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದೆ. ಇದೇ ರೀತಿ ನಮ್ಮ ಒಂದು ಆಲೋಚನೆ, ನಾವು ದೇವರ ಪ್ರತಿರೂಪ ಅಲ್ವಾ, ನಮ್ಮ ಒಂದು ಆಲೋಚನೆ ನಮ್ಮ ಒಂದು ಅಷ್ಟು ಶಕ್ತಿಯುತವಾಗಿರುತ್ತೆ. ಸೊ ವೈಯಕ್ತಿಕ ಸೃಷ್ಟಿಗಳನ್ನು ಈ ರೀತಿ ಮಾಡ್ಕೊಂತ ಇದ್ದೀವಿ ನಾವು ಅನ್ನೋದು ನಾವು ತಿಳ್ಕೋಬೇಕು. ಸೊ ಇದು ಒಂದು ದೇವರ ಎಲ್ಲ ಸೇರಿದ್ರೆ ದೇವರದು ಒಂದು ಬಿಗ್ ಪಿಕ್ಚರ್. ನಾವೆಲ್ಲರೂ ಆ ಸಿನಿಮಾದಲ್ಲಿ ಒಂದು ನಟಿ ನಟರು ಅನ್ನೋದು ನಾವು ತಿಳ್ಕೋಬೇಕು. ಹೇಗೆ ಒಂದು ಅದ್ಭುತ ವಿಶ್ವ ದೇವರ ಆಲೋಚನೆಯಿಂದ ಪ್ರಾರಂಭವಾಯಿತು, ಅದೇ ರೀತಿ ಎಲ್ಲ ಸಂದರ್ಭಗಳ ಸೃಷ್ಟಿ ನಮ್ಮ ಆಲೋಚನೆಗಳಿಂದಾನೇ ಶುರುವಾಯ್ತು. ಇಲ್ಲಿ ಏನು ಆಲೋಚನೆ ಅಂದ್ರೇನೆ, ಈಗ ಈ ಒಂದು ಯು ಆರ್ ದ ಡಿಸೈನರ್ ಆಫ್ ಯುವರ್ ಓನ್ ಲೈಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್ ಅಂತ ಹೇಳಿದಾಗ ನಮ್ಮ ಚಿತ್ರಕಥೆಗೆ ಬರಹಗಾರ ನಾನೇ, ನಿರ್ದೇಶಕ ನಾನೇ, ನಿರ್ಮಾಪಕ ನಾನೇ, ಪ್ರಮುಖ ಪಾತ್ರಧಾರಿ ಕೂಡ ನಾನೇ
ಅನ್ನೋದು ತುಂಬಾ ಮುಖ್ಯವಾದ ಜ್ಞಾನವನ್ನು ನಾವು ಪಡಿಬೇಕು. ಅಂದ್ರೆ ಈ ಒಂದು ಯಾರು ನಮಗೋಸ್ಕರ ಒಂದು ಇದನ್ನ ಬರೆದು ಒಂದು ಚಿತ್ರಕಥೆ ಅಂತ ಬರೆದು ಕಳಿಸಲಿಲ್ಲ, ನಾವೇ ನಮ್ಮ ಚಿತ್ರಕಥೆ ಬರೆಕೊಂಡಿದೀವಿ. ಸೊ ಸಿನಿಮಾ ಒಬ್ಬರಿಂದ ಆಗೋದಿಲ್ವಲ್ಲ, ಅದಕ್ಕೆ ಎಷ್ಟೋ ಇನ್ನೂ ಇತರ ಪಾತ್ರಧಾರಿಗಳು ಕೂಡ ಬೇಕು. ಅವರೆಲ್ಲರೂ ನಿರ್ದೇಶನ ಮಾಡ್ತಾರೆ. ಇಲ್ಲಿ ನಿರ್ದೇಶಕ ಯಾರು? ನಾವೇ ನಿರ್ದೇಶಕರು. ಅಂದ್ರೆ ಪಾತ್ರಧಾರಿಗಳು ಯಾರು? ಆ ನಟಿಸುತ್ತಿರುವ ಮಿಕ್ಕಿದ ಆ ಎಲ್ಲರೂ ಪಾತ್ರಧಾರಿಗಳು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವನದ ಈ ಪರಿಸ್ಥಿತಿಗಳ ರಹಸ್ಯ ನಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮಲ್ಲಿ ಬಂದ ಆಲೋಚನಾ ಮಿಕ್ಕವರು ಅದನ್ನ ತಂದು ನಮ್ಮ ಮುಂದೆ ಸಾಬೀತುಪಡಿಸ್ತಾರೆ. ಏನು ಸಿನಿಮಾದಲ್ಲಿ ಸ್ಟೋರಿ ನಡಿಬೇಕಂದ್ರೆ ಒಂದು ವಿಲನ್ ಇರ್ಬೇಕು, ಒಂದು ಏನೋ ಹೀರೋ ಇರ್ಬೇಕು, ಹೀರೋಯಿನ್ ಇರ್ಬೇಕು, ಆಮೇಲೆ ಒಂದು ಹಾಸ್ಯ ನಟ ಇರ್ಬೇಕು, ಪ್ರತಿಯೊಂದು ಇರ್ಬೇಕಲ್ವಾ. ನಮ್ಮ ಚಿತ್ರಕಥೆ ಏನು? ನಾವೇ ಬರ್ಕೊಂಡಿದ್ದೀವಿ. ಅದರಲ್ಲಿ ಬೇರೆಯವ್ರಿಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ. ನೀವು ಪಾತ್ರೆ ಮಾಡಮ್ಮ, ನೀವು ಈ ಪಾತ್ರೆ ಮಾಡು, ನೀವು ಆ ಪಾತ್ರೆ ಮಾಡು ಅಂದ್ಬಿಟ್ಟು ನಾವೇ ಚಾನ್ಸ್ ಕೊಟ್ಟಿದ್ದೀವಿ. ಸೊ ಇವಾಗ ನಾನು ಬಡವ ಅಂತ ನೀವೊಂದು ಆಲೋಚನೆ ಬಿಡುಗಡೆ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅವಾಗ ನೀವು ಬಡವ ಅನ್ಕೊಂಡಿದ್ದೀರಲ್ಲ ನಿಮ್ಮ ಆಲೋಚನೆಯಲ್ಲಿ, ಅದನ್ನ ಸಾಬೀತುಪಡಿಸಕ್ಕೆ ಒಂದು ಪಾತ್ರಧಾರಿ ಬರ್ತಾರೆ. ಪಾತ್ರಧಾರಿ ಬಂದು ನಿಮ್ಮನ್ನ ಹೆಂಗೋ ಮೋಸ ಮಾಡೋ ಏನೋ ಮಾಡೋ ನಿಮ್ಮನ್ನ ಬಡವ ಮಾಡ್ಬಿಡ್ತಾನೆ. ಇನ್ನೂ ಬಡವನಾಗ್ತೀರಾ. ಇದು ನಮ್ಮ ಚಿತ್ರಕಥೆಯಲ್ಲಿ ಅವನು ಯಾಕೆ ಬಂದ? ಅವನು ಮೋಸ ಮಾಡಿಲ್ಲ. ನಿಮ್ಮ ಚಿತ್ರದ ಕಥೆಯಲ್ಲಿ ನೀವು ಅವ್ರಿಗೆ ಆ ಪಾತ್ರವನ್ನು ನೀನು ಇದನ್ನ ನಿಭಾಯಿಸು ಅಂತ ಕೊಟ್ಟಿದ್ದೀರಾ. ಅದಕ್ಕೆ ಅವನು ಬಂದ. ನೀವು ಬಡವ ಅನ್ನೋದು ನೀವು ತಿಳ್ಕೊಬೇಕಲ್ವಾ, ಸಾಬೀತ್ ಮಾಡ್ದ ಅಷ್ಟೇ. ಅದಕ್ಕೆ ತಕ್ಕ ಪಾತ್ರಗಳು ಎಲ್ಲವೂ. ಇನ್ನೊಂದು, ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ ಅಂತ ಭಾವಿಸ್ತಿದ್ರೆ ಸಾಕು, ಒಂದು ಇನ್ನೊಬ್ಬ ಬಂದು ಯಾರೋ ನಿಮ್ಗೆ ಭಯಾನಕವಾದ ರೋಗವನ್ನು ಹರಡಿಸ್ತಾನೆ. ಯಾಕೆ? ಇದೆ ಸೇಮ್ ಪಾತ್ರಧಾರಿ, ಅವನು ಪಾತ್ರಧಾರಿ ಅಷ್ಟೇ. ಚಿತ್ರಕಥೆ ನಾನೇ ಬರ್ಕೊಂಡಿದ್ದೀನಿ, ನನ್ನ ಆಲೋಚನೆದಿಂದ ನಾನು ತುಳಿಯಲ್ಪಟ್ಟಿದ್ದೀನಿ ಅಂತ ಅನ್ಕೊಂಡಾಗ ನಿಮ್ಮನ್ನು ಯಾರು ನಿಮ್ಮನ್ನ ಮೇಲೆತ್ತಲ್ಲ, ಇನ್ನೂ ಬಂದು ತುಳಿದ್ಬಿಟ್ಟು ಹೋಗ್ತಾ ಇರ್ತಾರೆ. ನೀವು ಎಷ್ಟು ಇನ್ನು ಏನಪ್ಪ ಇದು, ನನಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತಂದ್ರೆ, ಯಾಕೆಂದ್ರೆ ನಾನು ತುಳಿಯಲ್ಪಟ್ಟಿದ್ದೀನಿ ಅಂತ ಒಂದು ಭಾವನೆ ನಿಮ್ಮಲ್ಲಿದ್ದಾಗ ಅದನ್ನ ತೋರ್ಸಕ್ಕೆ 10 ಜನ ಬಂದ್ಬಿಡ್ತಾರೆ. ಆಮೇಲೆ ನಾನು ನಟದೃಷ್ಟ ಅಂದ್ರೆ ಅದಕ್ಕೆ ತಕ್ಕ ಪಾತ್ರಧಾರಿ ರೆಡಿ ಆಗ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಲಾಜಿಕ್ ಏನು ಅಂತಂದ್ರೆ, ಎಲ್ಲವೂ ನಾವೇ ನಮ್ಮ ಆಲೋಚನೆಗಳಿಂದ ಭಾವನೆಗಳಿಂದ ನಾವು ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ದೀವಿ. ನಾವು ಡೈರೆಕ್ಟರು, ನಾವೇ ನಿರ್ದೇಶಕ, ನಿರ್ಮಾಪಕ, ಪಾತ್ರಧಾರಿ ಅವರು ಒಬ್ಬರು ಬಂದು ನಮ್ಗೆ ಆ ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಫ್ಯಾಮಿಲಿ ಸಿನಿಮಾ, ಟಿವಿ ಸೀರಿಯಲ್ಗಳಲ್ಲಿ ಬರೀ ಫ್ಯಾಮಿಲಿ ಸ್ಟೋರೀಸ್ ಅಲ್ಲಿ ಹೇಗೆ ಇನ್ನೊಬ್ಬರಿಗೆ ಕಷ್ಟ ಕೊಡೋದು ಅಂತ ಚೆನ್ನಾಗಿ ತೋರಿಸ್ತಾ ಇರ್ತಾರಲ್ಲ, ಅದನ್ನ ನಾವು ಗೊತ್ತಿಲ್ಲದೆ ಸಹಾನುಭೂತಿ ಇಂದ ನೋಡ್ತಾ ಇರ್ತೀವಿ. ಆ ಕಥೆಯಲ್ಲಿ ಭಾವುಕರಾಗ್ಬಿಡ್ತೀವಿ. ಆ ಭಾವಗಳು ಕೂಡ ಡೇಂಜರಸ್ ಅಂತ ಇಲ್ಲಿ ಮಹಾವತಾರ್ ಬಾಬಾಜಿ ಅವರು ಹೇಳ್ತಾ ಇರೋದು. ಆ ಭಾವನೆಗಳು, ಆ ಉದ್ರೇಕಗಳು, ಆ ಆಲೋಚನೆಗಳೆಲ್ಲ ನಮ್ಗೆ ಒಂದು ಏನೋ ಒಂದು ಆಲೋಚನಾ ತರಂಗ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಇವಾಗ ಸೊಸೆ ಕಷ್ಟ ಕೊಡ್ತಾ ಇದ್ದಾಳೆ ಅತ್ತೆಗೆ ಅಂತ ಅನ್ಕೊಂಡಿದ ತಕ್ಷಣ ನನ್ ಸೊಸೆ ಕೂಡ ಹಿಂಗ್ ಮಾಡ್ತಾರಾ ಏನು ಅನ್ಬಿಟ್ಟು ಒಂದು ಬೇಡದೆ ಇರೋ ನೆಗೆಟಿವ್ ಆಲೋಚನೆ ಬರುತ್ತೆ. ಅವಾಗ ಸೊಸೆ ಏನ್ ಮಾಡ್ತಾರೆ? ನಿಭಾಯಿಸ್ಬೇಕಲ್ವಾ. ಅವರು ಒಂದು ಪಾತ್ರಧಾರಿ ತಾನೆ ನಮ್ಮ ಕಥೆಯಲ್ಲಿ. ಸೊಸೆ ಹಂಗೇ ರೆಡಿ ಆಗ್ತಾರೆ. ಸೊ ಮುದುಕರಾದ್ಮೇಲೆ ಮಕ್ಕಳು ನೋಡ್ಕೊಂತ ಇಲ್ಲ ಅಂತಾರೆ. ಈ ತರ ಒಂದು ನೋಡ್ಕೊಳ್ಳಲ್ಲ ಅನ್ಬಿಟ್ಟು ಯಾವ್ದೋ ಸಿನಿಮಾ ನೋಡ್ಬಿಟ್ಟು ಇನ್ನೊಬ್ರು ಅಕ್ಕದ ಮನೆ ಪಕ್ಕದ ಮನೆ ಅವ್ರದ್ದು ಕೇಳ್ಕೊಂಡು ನಾವು ಆ ತರ ಒಂದು ನಮ್ಮ ಆಲೋಚನೆ ಮಾಡ್ತೀವಿ. ಹೌದು, ನಾವು ಗತಿ ಏನು? ನಮ್ಗೆ ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಮ್ ಗತಿ ಏನು ಅಂತ ನಾವು ಆಲೋಚನೆ ಮಾಡಿದ ತಕ್ಷಣ ಅದು ನೆರವೇರ್ಬಿಡುತ್ತೆ, ಸೃಷ್ಟಿಯಾಗಿರುತ್ತೆ. ಅದನ್ನ ತೋರ್ಸಕ್ಕೆ ನಿಮಗೆ ನಿಮ್ಮ ಮಕ್ಕಳಿಗೆ ಅಂತ ಬುದ್ಧಿ ಕೊಡೋರು, ಆ ಒಂದು ಬ್ರೈನ್ ವಾಶ್ ಮಾಡೋರು ಅವ್ರಿಗೆ ಸಿಗ್ತಾರೆ. ನೀವು ಅದನ್ನ ಅನುಭವಿಸ್ತೀರಾ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬರ್ತಾ ಇರೋ ಆ ಪಾತ್ರಧಾರಿ ನಾವೇ ಅವ್ರಿಗೆ ಆ ಒಂದು ಕೆಲಸ ಕೊಟ್ಟಿದ್ದೀವಿ.
ಸೊ ಇದು ನಮ್ಮ ನಿಜವಾದ ಒಂದು ಸತ್ಯತೆ. ಈ ಸತ್ಯವನ್ನು ತಿಳ್ಕೊಳ್ಬೇಕು ನಾವು. ಸೊ ಇಲ್ಲಿ ನಮ್ಮ ಮೈಂಡು ರಾಜ, ಅದು ನಮಗ್ ಗೊತ್ತಿಲ್ಲ. ನಮ್ಮ ಎದುರು ಬಂದ ಪಾತ್ರಧಾರಿಗಳು, ಸಂಘಟನೆಗಳು ಎಲ್ಲ ಆ ಮೈಂಡಿನ ಆ ಆಲೋಚನಾ ವಿಧಾನದ ಪ್ರಕಾರ ರೆಡಿ ಆಗುತ್ತೆ. ನಮ್ಮ ಮೈಂಡ್ ಹೆಂಗಿರುತ್ತೆ ಅದೇ ತರ ಪರಿಸ್ಥಿತಿಗಳು ಇರುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಲ್ಲ, ನಮ್ಮ ಮೈಂಡ್ ಮಹಾರಾಜ ಏನ್ ಹೇಳುತ್ತೋ ಅದಕ್ಕೆ ಪ್ರಜೆಗಳು ಶುರು ಆಗ್ತಾರೆ ಅನ್ನೋದು ನಿಜವಾದ ಸತ್ಯತೆ. ಈಗ ನೀವು ತಿಳ್ಕೊಂಡಿದ್ದೀರಾ ಹೇಗೆ ಜೀವನದ ಪರಿಸ್ಥಿತಿಗಳು, ವ್ಯಕ್ತಿಗಳು, ಸಂಘಟನೆಗಳು ನಿಮ್ಮ ಮುಂದೆ ಬರ್ತಾ ಇದ್ದಾವೆ, ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಅಂತಂದ್ರೆ ಕಾರಣ ನೀವೇ ಸೃಷ್ಟಿಕರ್ತರು. ಯು ಆರ್ ದ ಡಿಸೈನರ್ ಆಫ್ ಯುವರ್ ಓನ್ ಲೈಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್. ಸೊ ನೀವು ಚಿತ್ರಕಥೆ ರೆಡಿ ಮಾಡಿದ್ದೀರಾ, ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ದೀರಾ, ನೀವೇ ನಿರ್ದೇಶಕ, ನಿರ್ಮಾಪಕ. ಸೊ ಪಾತ್ರಧಾರಿಗಳು ಅವರಷ್ಟುಗವರೇ ಬರ್ತಾ ಇದ್ದಾರೆ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನಾವು ಯಾರನ್ನ ದ್ವೇಷಿಸ್ತಾ ಇದ್ದೀವಿ ಅಂತಂದ್ರೆ ನಾವೇ ಕೆಲಸ ಕೊಟ್ಟು ನಮ್ಮ ಮುಂದೆ ಮುಂದೆ ನಟಿಸಿದ ಆ ಪಾತ್ರಧಾರಿಯನ್ನು ದ್ವೇಷಿಸ್ತಾ ಇದ್ದೀವಿ. ಸೊ ನಮ್ಮ ಸ್ವಂತ ಸೃಷ್ಟಿಯಲ್ಲಿರುವ ಆ ಪಾತ್ರಧಾರಿಗಳನ್ನೇ ನಾನು ದ್ವೇಷಿಸ್ತಾ ಇದ್ದೀನಿ ಅನ್ನೋ ಒಂದು ಅದ್ಭುತವಾದ ಜ್ಞಾನವನ್ನು ತಿಳಿದಾಗ ನಿಜವಾದ ಜ್ಞಾನೋದಯ ನಮ್ಗೆ ಶುರು ಆಗುತ್ತೆ. ಆಗ ಕ್ಷಮಿಸುವುದು ತುಂಬಾ ಸುಲಭ. ಯಾಕಂದ್ರೆ ಸತ್ಯ ಗೊತ್ತಾಯ್ತು, ನಾನು ಯಾತಕ್ಕೆ ಅವನ ದ್ವೇಷ ಕಟ್ಕೊಂಡಿದ್ದೀನಿ, ನಾನು ಯಾತಕ್ಕೆ ಅವನ್ನ ಕೋಪಿಸ್ಕೊಂತಾ ಇದ್ದೀನಿ, ನಾನು ಯಾತಕ್ಕೆ ಅವನ ಮೇಲೆ ಅಸೂಯ ಪಡ್ತಾ ಇದ್ದೀನಿ. ಇದೆಲ್ಲ ನನ್ನ ಸಿನಿಮಾ ನನಗೆ ನನ್ನ ಮುಂದೆ ತೋರ್ಸಕ್ಕೆ ಅವನು ಬಂದಿರೋದು. ನಾನು ಕೊಟ್ಟ ಆ ಪಾತ್ರಧಾರಿ ಅವನು ಅಷ್ಟೇ. ಆ ಪಾತ್ರೆಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಅಂದ್ರೆ. ಸೊ ಈ ಒಂದು ಸತ್ಯತೆಯನ್ನು ನಾವು ತಿಳ್ಕೊಂಡಾಗ ಏನ್ ಮಾಡ್ತೀವಿ, ಕ್ಷಮೆ ಮಾಡೋದು ತುಂಬಾ ಸುಲಭ. ಕ್ಷಮೆ ಅಂದ್ರೇನು? ಪ್ರೀತಿ ನೀಡುವುದು. ಪ್ರೀತಿ ನೀಡುವುದಂದ್ರೆ ದೇವರ ಒಂದು ಆ ಹರಿವನ್ನು ನಾವು ಪುನಃ ಪಡೆಯೋದು ಅಂತ ಅರ್ಥ. ಇದೇ ಇಷ್ಟು ದಿನ ನಾವು ದ್ವೇಷಕ್ಕೆ ನಾವು ಯಜಮಾನರಾಗಿದ್ವಿ, ನಾವು ಅದರ ಗುಲಾಮ ಆಗಿದ್ವಿ. ಆ ದ್ವೇಷ ನಮ್ಮ ನಿಜವಾದ ಆ ಒಂದು ಗ್ರಹಿಕೆಯನ್ನು, ನಿಜವಾದ ಆ ಸತ್ಯತೆಯನ್ನು ವಿರೂಪಗೊಳಿಸಿತ್ತು. ಸೊ ಈಗ ನಾವು ಕ್ಷಮಿಸುವುದು ಅನ್ನೋದು ನಿಜವಾದ ಅರ್ಥ ಇದು ಮಾಸ್ಟರ್ಸ್. ಯಾಕೆ ಕ್ಷಮಿಸ್ಬೇಕು ಅಂತಂದ್ರೆ ಇದು ನಿಜವಾಗಿ ನಾವು ತಿಳ್ಕೋಬೇಕಾಗಿರೋದ ಜ್ಞಾನ. ಸೊ ಕ್ಷಮಿಸುವುದು ಅಂದ್ರೇನೆ ಪ್ರೀತಿ ನೀಡುವುದು. ಈ ಸತ್ಯವನ್ನು ನಾವು ದೃಢವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಬದಲಾಗುತ್ತೆ. ಈಗ ಏನಂತ ಕ್ಷಮಿಸ್ಬೇಕು ಅಂತಂದ್ರೆ, ಸೊ ಇಲ್ಲಿವರೆಗೂ ನಾವು ಈ ರೀತಿ ಗೊತ್ತಿಲ್ಲದೆ ಅವ್ರ ದ್ವೇಷ ಮಾಡಿದೀವಿ, ಕೋಪ ಮಾಡಿದೀವಿ, ಅಸೂಯೆ ಮಾಡಿದೀವಿ, ಎಲ್ಲ ಮಾಡಿದೀವಿ. ಈಗ ನಮ್ಗೆ ಆ ಜ್ಞಾನ ಗೊತ್ತಾಯ್ತು. ಸೊ ನಾವು ಯಾವ ರೀತಿ ಕೇಳ್ಕೋಬೇಕು ಅಂದ್ರೆ, ನಾನು ಈ ರೀತಿ ಆಲೋಚನೆ ಮಾಡಿದ್ದೆ. ನೀವು ಆಲೋಚನೆ ನೆನಪಿಸ್ಕೊಳ್ಳಿ, ನೀವು ಯಾವ್ಯಾವ ರೀತಿ ಆಲೋಚನೆಗಳು ಯೂನಿವರ್ಸ್ಗೆ ಬಿಡ್ತಾ ಇದ್ದೀರಾ ಅನ್ನೋದು ನೆನಪಿಸ್ಕೊಳ್ಳಿ. ಆ ಒಂದು ಸಿಚುಯೇಷನ್ ಹಿಂದೆ ನಿಮ್ಮ ಒಂದು ಆಲೋಚನೆ ಇದ್ದೇ ಇರುತ್ತೆ ಅನ್ನೋದು ನಿಮ್ಗೆ ಅರಿವಿಗೆ ಬರುತ್ತೆ. ಸೊ ಈಗ ಅವರನ್ನ ಕ್ಷಮಿಸ್ಬೇಕು. ನೀವು ನನ್ನ ಪರವಾಗಿ ತಪ್ಪು ಮಾಡಿದ್ದೀರಿ ಎಂದು ನಾನು ಕ್ಷಮಿಸಲು ಸಾಧ್ಯವಿಲ್ಲ ಅಂತ ಇಷ್ಟು ದಿನ ಅನ್ಕೊಂತಾ ಇದ್ದೆ. ಆದ್ರೆ ಇವಾಗ ನಿಜವಾದ ಸತ್ಯತೆ ಗೊತ್ತಾಯ್ತು ನನಗೆ. ನಾನು ನನ್ನ ಒಂದು ಆ ಭಗವಂತನ ಆ ಪ್ರೀತಿಯ ಶಕ್ತಿಯನ್ನು ನಾನು ನಿನ್ನನ್ನು ದ್ವೇಷ ಮಾಡಿ ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆ ರೀತಿಯ ಆ ದ್ವೇಷವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನಿನ್ನ ತಪ್ಪು ಯಾವುದು ಇಲ್ಲವೇ ಇಲ್ಲ. ನೀನ್ ಮಾಡಿದ್ದೇನು, ನಾನು ಕೊಟ್ಟ ಪಾತ್ರವನ್ನು ನೀನು ನಿಭಾಯಿಸಿದೀಯಾ. ಸೊ ಅದೇ ರೀತಿ ನನ್ನ ಆಲೋಚನೆಗಳನ್ನ ನಾನು ತಪ್ಪು ಮಾಡ್ಕೊಂಡಿದ್ದೀನಿ, ಅದೇ ನಿನಗೆ ನೋವು ಉಂಟು ಮಾಡದಂತೆ ಮಾಡುತ್ತಿದೆ. ಸೊ ನಾವು ಆಹ್ವಾನಿಸಿದಕ್ಕಾಗಿಯೇ ನೀವು ಅದನ್ನು ಮಾಡ್ತಾ ಇದ್ದೀರಿ. ವಾಸ್ತವದಲ್ಲಿ ನೀವು ಅಥವಾ ಯಾರು ನನ್ನನ್ನು ನೋಯಿಸಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಸೃಷ್ಟಿ ಮಾಡಿದ್ರೆ ಮಾತ್ರ ಎದುರಿನವರು ಬಂದು ನಮ್ಮ ಮುಂದೆ ನಿಲ್ತಾರೆ. ಜೀವನದಲ್ಲಿ ಇದ್ದ ಪ್ರತಿ ಒಂದು ವ್ಯಕ್ತಿ, ಸಂಘಟನೆ, ಪ್ರತಿಯೊಬ್ಬರು ಇದೇ ರೀತಿ ನಮಗೆ ಬಂದಿರ್ತಾರೆ. ಅವನು ಯಾವನೋ ಒಂದು ಮೋಸ ಮಾಡಿ ಮಾಯ ಆಗ್ಬಿಟ್ಟಿರ್ತಾನೆ. ಯಾಕೆ ಎಂದು ಗೊತ್ತಿಲ್ಲ. ಅವನು
ಬಂದ, ಮೋಸ ಮಾಡ್ದ, ಹೋದ. ಯಾತಕ್ಕೆ? ನೀವು ಅವನಿಗೆ ಆ ಕೆಲಸ ಕೊಟ್ಟಿದ್ದೀರಾ, ಮಾಡ್ಬಿಟ್ಟು ಹೋದ ಅಷ್ಟೇ. ಸೊ ಈ ರೀತಿ ನಾವು ಅವರನ್ನ ಕ್ಷಮೆ ಮಾಡ್ಬೇಕು. ಈ ಸತ್ಯವನ್ನು ಗೊತ್ತಾದಾಗ ಈ ತರ ನಾವು ಕ್ಷಮಿಸೋದು ತುಂಬಾ ಈಸಿ ಆಗುತ್ತೆ. ಆ ತರ ನಾವು ಜೀವನದಲ್ಲಿ ಏನೇನಿದೆಯೋ ಅದೆಲ್ಲ ನೆನಪಿಸ್ಕೊಂಡು ಅವನ್ನೆಲ್ಲ ಕ್ಷಮಿಸಿದಾಗ ಆ ಬ್ಲಾಕ್ಸ್ ಒಂದೊಂದಾಗಿ ಕ್ಲಿಯರ್ ಆಗುತ್ತೆ. ಸೊ ಆವಾಗ ನಾವು ಮತ್ತೆ ಪುನಃ ಆ ಪರಿಪೂರ್ಣತ್ವಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಆ ಒಂದು ಫ್ಲೋ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ನಾವು ರಚಿಸಿದ ಪಾತ್ರವನ್ನು ನೀವು ನಟಿಸಿದ್ದೀರಿ, ನಾನು ಕೊಟ್ಟ ಕೆಲಸವನ್ನೇ ನೀವು ಮಾಡಿದ್ದೀರಿ. ಆದ್ರಿಂದ ನೀವು ಪ್ರೀತಿಗೆ ಅರ್ಹರು. ನಾನು ಜೀವನ ಅನ್ನೋದು ಪ್ರೀತಿ ನೀಡೋದಕ್ಕಾಗಿ ತಗೊಳ್ಳೋದಕ್ಕಾಗಿ ಅಲ್ವಾ? ಪ್ರೀತಿ ಅನ್ನೋ ಸಿಹಿ ಪಾಕ ನಾವು ತಿನ್ಬೇಕು, ಇನ್ನೊಬ್ಬರಿಗೆ ಹಂಚ್ಬೇಕು ಅಂತ. ಸೊ ನೀವು ಪ್ರೀತಿಗೆ ಅರ್ಹರು ಅನ್ಬಿಟ್ಟು ನಾವು ಅವರಿಗೆ ಪ್ರೀತಿ ಮತ್ತು ಬೆಳಕನ್ನು ನಾವು ಅವರಿಗೆ ಕಳಿಸ್ಬೇಕು. ಕ್ಷಮೆ ಜೊತೆ, ಕ್ಷಮೆ ಅಂದ್ರೇನೆ ಪ್ರೀತಿ ಮತ್ತು ಬೆಳಕನ್ನು ಕಳಿಸೋದು ಅಷ್ಟೇ. ಸೊ ಅವರು ಈ ಒಂದು ಕೆಲಸದಲ್ಲಿ ನಮ್ಮ ಒಂದು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅಲ್ಲಿ ಮತ್ತೆ ನಮ್ಮ ಒಂದು ಚಿತ್ರಕಥೆಯಲ್ಲಿ ಪೋಷಕರಿರ್ತಾರೆ, ಸಹೋದರರಿರ್ತಾರೆ, ಸಹೋದರಿಯರಿರ್ತಾರೆ, ಸ್ನೇಹಿತರಿರ್ತಾರೆ, ಹೆಸರು ಗೊತ್ತಿಲ್ಲದವರು ಕೂಡ ಇರ್ತಾರೆ. ಇವರೆಲ್ಲರೂ ಯಾತಕ್ಕೆ? ಕೆಲವರು ನಮ್ಮ ಮನೆಯಲ್ಲೇ ಇದ್ದು ನಮಗ್ ಕಷ್ಟ ಕೊಡ್ತಾರೆ. ಯಾತಕ್ಕೆ ಅಂತಂದ್ರೆ ನೀನ್ ಇನ್ನೂ ದಿನ ನನ್ನ ಜೊತೆಗೆ ಇದ್ದು ಇನ್ನೂ ಅಷ್ಟೊಂದು ನನಗೆ ತೋರ್ಸು ಅಂತ ನೀವು ಕೇಳ್ಕೊಂಡಿದ್ದೀರಾ. ಅದಕ್ಕೆ ನಮ್ ಜೊತೆಗೆ ಹುಟ್ಟಿದ್ದಾರೆ ಅವರು. ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಎಲ್ಲರೂ, ಅವ್ರನ್ನ ನಾವು ಬಿಡಿಸ್ಕೊಳಕ್ ಆಗ್ಬೋದೇ ಇಲ್ಲ. ಅದು ಬಿಡಿಸಲಾಗದ ಬಂಧ, ಅದು ರಕ್ತ ಸಂಬಂಧ ಅನ್ನೋದು. ಸೊ ಆ ಒಂದು ಇದೆ ಅಂತಂದ್ರೆ ಅವ್ರನ್ನ ನಾವು ಸೋಲ್ ಪ್ಲಾನ್ ಅಲ್ಲೇ ಅವ್ರನ್ನೆಲ್ಲ, ನೀನು ಇದು ನಾನು ಕಲಿಯೋಕ್ಕೋಸ್ಕರ ನೀನು ಈ ನನ್ನ ಸಹೋದರಿಯಾಗಿ ಹುಟ್ಟಿ ನನಗಿದು ಹೇಳ್ಕೊಡು, ನಾನು ಕಲಿಯಕ್ಕೆ ನೀನು ಇದೆಲ್ಲ ಚುಚ್ಚುತ್ತಾ ಇದ್ದು ನೀನು ಇದೆಲ್ಲ ಮಾಡ್ತಾ ಇದ್ರೆ ನಾನು ಆ ಒಂದು ಸಹನಶೀಲತೆ, ಕ್ಷಮೆ, ಅವೆಲ್ಲ ನಾವು ಗುಣಗಳು ಕಲಿಬೇಕು, ನೀನ್ ಕಲಿಸ್ತೀಯಾ, ನೀನ್ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿರ್ತೀವಿ ನಾವು. ಇಂಥ ಕೆಲ್ಸಕ್ಕೆ ಯಾರು ಬರಲ್ವಂತೆ. ಸೋಲ್ ಪ್ಲಾನ್ ಅಲ್ಲಿ ಅವರೆಲ್ಲ ತುಂಬಾ ದೊಡ್ಡ ಗ್ರೇಟ್ ಸೋಲ್ಸ್ ಅಂತೆ. ಯಾತಕ್ಕೆ ಅಂತಂದ್ರೆ ಆರ್ಡಿನರಿ ಅವರು, ಅಯ್ಯೋ ನಾನ್ ಬಂದು ನಿನ್ಗೆ ಈ ತರ ಮಾಡಿ ನಿನ್ನಿಂದ ಶಾಪ ಹಾಕಿಸ್ಕೋಬೇಕಾ, ನಾನ್ ಬರಲ್ಲ ಅಂತಾರಂತೆ ಸೋಲ್ ಪ್ಲಾನ್ ಅಲ್ಲಿ. ಆದ್ರೆ ಅವರು ದೊಡ್ಡ ಮಾಸ್ಟರ್ಸ್ ಅಂತೆ. ಆ ಮಾಸ್ಟರ್ಸು ನಾನ್ ಬರ್ತೀನಿ, ಅವ್ರಿಗೆ ಗೊತ್ತು ಅವರ ಒಂದು ನಿಜ ಸ್ಥಿತಿ ಅವ್ರಿಗೆ ಗೊತ್ತು. ನಾನ್ ಬರ್ತೀನಿ, ನೀನ್ ಕಲಿಯೋಕ್ಕೋಸ್ಕರ ನಾನ್ ಸಹಾಯ ಮಾಡ್ತೀನಿ, ನಿನ್ನ ಉದ್ಧಾರಕ್ಕೋಸ್ಕರ ನಾನ್ ಸಹಾಯ ಮಾಡ್ತೀನಿ ಅಂತ ಬರ್ತಾರಂತೆ. ಅವ್ರು ನಾವು ಬೈಕೋತೀವಿ, ಎಷ್ಟು ತಪ್ಪು ಮಾಡ್ತಾ ಇದೀವಲ್ಲ. ಅಂದ್ರೆ ಸತ್ಯತೆ ಗೊತ್ತಿಲ್ಲ ನಮ್ಗೆ ಬರೀ ಇಂಥ ಜ್ಞಾನ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಒಡ ಹುಟ್ಟಿದವನೇ ಮೋಸ ಮಾಡ್ದ ಅಂತ ಬೈಕೊಂತಿದ್ದೆ ಅಂದ್ರೆ ಅವ್ರು ಗ್ರೇಟ್ ಸೋಲ್ಸು. ನಿಮಗೆ ಆ ಒಂದು ಕಲಿಕೆ, ತಿಳುವಳಿಕೆ ಅಥವಾ ಒಂದು ಗುಣವನ್ನು ಕಲಿಸಕ್ಕೆ, ಆ ಗುಣವನ್ನು ಅನುಭೂತಿ ಹೊಂದಕ್ಕೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕು. ಸೊ ಅದಕ್ಕೋಸ್ಕರ ಇದೆಲ್ಲ ಗೊತ್ತಾದಾಗ ನಾವು ಕ್ಷಮಿಸೋದು ತುಂಬಾ ತುಂಬಾ ಸುಲಭ ಆಗುತ್ತೆ. ಸೊ ಹೃದಯದಲ್ಲಿ ನಾವು ಅವರ ಇದು ಮೆಡಿಟೇಷನ್ ಅಲ್ಲಿ ಅವರನ್ನ ಚಿತ್ರಿಸಿಕೊಂಡು ಹೃದಯದಿಂದ ಅವ್ರಿಗೆ ಪ್ರೀತಿ ಮತ್ತು ಬೆಳಕನ್ನು ಮೌನವಾಗಿ ಕಳಿಸ್ಬಿಟ್ಟು ಆ ಮಾತುಗಳನ್ನ ಹೇಳ್ಕೋಬೇಕು. ಸೊ ಅವರ ಹೆಸರು ಹೇಳ್ಕೊಂಡು, ನಾನು ನಿನ್ನನ್ನು ಕ್ಷಮಿಸಿಸ್ತಾ ಇದ್ದೀನಿ, ನನ್ನ ಆಹ್ವಾನವಿಲ್ಲದೆ ಯಾರು ನನ್ನನ್ನು ನೋಯಿಸಕ್ಕೆ ಸಾಧ್ಯವಿಲ್ಲ ಎಂದು ಗುರುತಿಸಿದ್ದೀನಿ, ಅದನ್ನು ತಿಳಿದು ನನ್ನ ವಿರುದ್ಧ ನೋವುಂಟು ಮಾಡಿದ ಅಥವಾ ಅತಿಕ್ರಮಣ ಮಾಡಿದ ಪ್ರತಿ ಒಬ್ಬರನ್ನು ನಾನು ಕ್ಷಮಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬೇಕು. ಸತ್ಯದಲ್ಲಿ ನೋಡಿದ್ರೆ ಕ್ಷಮಿಸಲು ಏನೂ ಇಲ್ಲ. ಅವ್ರು ನೀವು ಕೊಟ್ಟಿರೋ ಕೆಲಸವನ್ನೇ ಮಾಡಿದ್ದಾರೆ ಅಷ್ಟೇ. ಸೊ ಈಗ ನನ್ನ ಹೃದಯ ಕ್ಷಮಿಸುವ ಸ್ಥಿತಿಯಲ್ಲಿದೆ. ದೇವರ ಪ್ರೀತಿಯಂತೆ ಕ್ಷಮಿಸುತ್ತೆ. ದೇವರ ಪ್ರೀತಿ ಅಂದ್ರೆ ಏನು? ಯಾವುದು ನೋಡಲ್ಲ. ದೇವರ ಪ್ರೀತಿ ಬರೀ ಆ ಅನುಗ್ರಹ ಹರಿಸ್ತಾ ಇರೋದು ಮಾತ್ರ. ಅಂತ ಸ್ಥಿತಿಯಲ್ಲಿ ನಾವು ಆ ಪ್ರೀತಿಯನ್ನು ಹರಿಸಿದಾಗ ಎಲ್ಲವೂ ಕ್ಷಮೆ ಸಿಗುತ್ತೆ. ಸೊ ಪರಿಪೂರ್ಣ ಅವರ ಪಾತ್ರೆಯನ್ನು ನಿಭಾಯಿಸಿ ಹೀರೋನು ಗೆಲ್ಲಿಸ್ತಾರಲ್ಲ ಲಾಸ್ಟ್ಗೆ, ಆ ತರ ನಮ್ಮನ್ನು ಗೆಲ್ಲಿಸಕ್ಕೆ, ನಮ್ಮನ್ನು ಪರಿಪೂರ್ಣನಾಗಕ್ಕೆ ಅವರು ನಮ್ಮ ಜೀವನದಲ್ಲಿ
ಬಂದಿರೋದು ಅಂತ ನಾವು ತಿಳ್ಕೋಬೇಕು. ಈ ಪರಿಪೂರ್ಣತೆಯನ್ನು, ನನ್ನ ಪರಿಪೂರ್ಣತೆಯನ್ನು ಯಾರು ನನ್ನ ಒಂದು ಆ ದಿವ್ಯತ್ವವನ್ನು ಯಾರು ಅದನ್ನ ತೆಗೆದಾಕಕ್ಕೆ ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಂಡು ಆ ಒಂದು ದ್ವೇಷ ಹೊಂದಿರುವ ಎಲ್ಲರನ್ನು, ಮತ್ತೆ ಹಿಂದಿನ ಜನ್ಮದಲ್ಲಿ ಕೂಡ ಇರುತ್ತಲ್ವಾ, ಸೊ ಹಿಂದಿನ ಜನ್ಮದಲ್ಲಿ ಕೂಡ ಯಾರಾದ್ರೂ ಇದ್ರೆ ನಾನು ಅವ್ರಿಗೂ ಪ್ರೀತಿ ಮತ್ತು ಬೆಳಕನ್ನು ಕಳಿಸ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ, ನಾನು ಕೊಟ್ಟ ಕೆಲಸ ನೀವು ಮಾಡಿದ್ದೀರಾ ಅಷ್ಟೇ ಅಂತ ಹೇಳ್ಕೊಂಡು ಆ ಕ್ಷಮೆಯ ಅಗತ್ಯ ಇರುವ ಜನರಿಗೆ ಹೃತ್ಪೂರ್ವಕ ಸಂವೇದನಾತ್ಮಕ ಆ ಒಂದು ದಯಾಯಿಂದ ಆಲೋಚನೆಗಳನ್ನ ಯೋಚಿಸ್ಬೇಕು, ಆ ಪ್ರೀತಿ ಮತ್ತು ಬೆಳಕನ್ನು ಅವರಿಗೆ ಕಳಿಸ್ಬೇಕು. ಆವಾಗ ನಮ್ಮ ಜೀವನದಲ್ಲಿ ಇರುವ ಆ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಆ ಒಂದು ಸಿಹಿ ಪಾಕದ ಆ ಆನಂದವಾದ, ಆ ಶಾಂತಿಯುತವಾದ, ಸಂತೋಷಕರವಾದ, ಶಕ್ತಿಯುತವಾದ ಆ ಒಂದು ಭಗವಂತನ ಆ ಎನರ್ಜೀಸ್ನ ನಮ್ಮ ಹೃದಯದಲ್ಲಿ ನಾವು ಫೀಲ್ ಮಾಡ್ತೀವಿ. ಸೊ ಆವಾಗ ನಮ್ಮ ಜೀವನ ಆನಂದಮಯವಾಗುತ್ತೆ. ಸೊ ಈ ರೀತಿ ನಾವು ಈ ಒಂದು ಕ್ಷಮೆ ಎನ್ನುವ ಈ ಒಂದು ಪ್ರಾಕ್ಟೀಸ್ ನಾವು ಮಾಡಿಕೊಂಡಾಗ ನಮ್ಮ ಜೀವನವನ್ನು ನಾವು ಪರಿಪೂರ್ಣವಾಗಿ ಮಾಡಿಕೊಳ್ಬಹುದು. ನಮ್ಮ ಬ್ಲಾಕ್ಸ್ ನಾವು ತೊಲಗಿಸ್ಕೊಳ್ಳಕ್ಕೆ ಇದು ಒಂದು ಅದ್ಭುತವಾದ ಕ್ರಿಯೆ ಅಂತ ಮಹಾವತಾರ್ ಬಾಬಾಜಿಯವರು ಹೇಳಿಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಇದು ಒಂದು ಚಾಪ್ಟರು. ಸೊ ಮಾಸ್ಟರ್ಸ್, ಇದು ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಬ್ಯಾಚ್ 4ನೇ ತಾರೀಕಿಂದ ಮೇ 4 ಬುದ್ಧ ಪೌರ್ಣಿಮಾ ಆದ್ಮೇಲೆ ಮಾರನೇ ದಿವಸದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಈ ತರ ಒಂದೊಂದು ರಿಯಲೈಸೇಷನ್, ನಮ್ಮ ಒಂದು ಎನ್ಲೈಟನ್ಮೆಂಟ್ಗೆ ಮಾರ್ಗಗಳನ್ನ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಮಹಾವತಾರ್ ಬಾಬಾಜಿ. ಈ ಪುಸ್ತಕ ಅಮೆರಿಕನ್ ಆಥರ್ಗೆ ಅವರು ಈ ಒಂದು ಮಹಾವತಾರ್ ಬಾಬಾಜಿ ಇಂಟ್ಯೂಷನ್ ಇಂದ ಅವ್ರು ಬರೆದಿದ್ದಾರೆ. ಅದು USA ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಅವರು ಕಲಿತು ಇದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದನ್ನ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಇಂಗ್ಲಿಷಲ್ಲಿ ಕಲಿತೆ, ಅದನ್ನ ನಾನು ಕನ್ನಡಕ್ಕೆ ತರಬೇಕು ಅಂತ. ಇದುವರೆಗೂ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ದ್ರಲ್ಲಿ ಇಲ್ಲ ಮಾಸ್ಟರ್ಸ್. ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ನಾನೇ ಇದು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಪುಸ್ತಕ ಮಾಡಿದ್ದೀನಿ. ಒಂದು ಬ್ಯಾಚ್ ಈ 24 ವಾರಗಳ ಕೋರ್ಸ್ನ ಒಂದು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಕೋರ್ಸ್ 4ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರ್ಯಾರು ನಿಮ್ಗೆ ಇಂಥ ಒಂದು ಜ್ಞಾನೋದಯದ ಹಾದಿಯನ್ನು ಹಿಡಿದು ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡ್ಕೊಳ್ಬೇಕು ಅನ್ಕೊಂತಿರೋ ಅವರೆಲ್ಲ ಜಾಯಿನ್ ಆಗ್ಬೋದು ಮಾಸ್ಟರ್ಸ್. ನನ್ನ ಒಂದು ಫೋನ್ ನಂಬರ್ ಬೇಕಾದ್ರೆ ಬರ್ಕೊಳ್ಳಿ. ಯಾರಾದ್ರೂ ಇಷ್ಟ ಇರೋರು ಹೇಳ್ಬೋದು, ನೀವು ನನಗೆ ಫೋನ್ ಮಾಡ್ಬೋದು. ನನ್ನ ಫೋನ್ ನಂಬರು 9986655587. ಓಕೆ ಮಾಸ್ಟರ್ಸ್, ಇದು ಸತ್ಯತೆಯೊಂದಿಗೆ ಕ್ಷಮಿಸುವುದು ಅನ್ನೋದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಸತ್ಯ ಅಂದ್ರೆ ಏನು ಅಂತ ಹೇಳತಕ್ಕಂಥದ್ದು ಜೊತೆಗೆ ಜೀವನದಲ್ಲಿ ನಮ್ಗೆ ಸಂತೋಷ ಸಿಗ್ಬೇಕು ಅಂತಂದ್ರೆ ಆಕ್ಚುಲಿ ಧ್ಯಾನ ಬಹಳ ಮುಖ್ಯ. ಆದ್ರೆ ಈ ಧ್ಯಾನ ಮಾಡುವಾಗ ನಾವು ಸತ್ಯದಿಂದನೇ ಇರಬೇಕು. ನಾವೆಲ್ಲರೂ ಒಂದು ದೇವರ ಪದಾರ್ಥ, ಅದು ಬಹಳ ಬಹಳ ಇಂಪಾರ್ಟೆಂಟ್. ತುಂಬಾ ಜನ ನಾವೆಲ್ಲ ದೇವಸ್ಥಾನದ ಹೋಗಿ ದೇವರನ್ನ ನೋಡುದು, ದೇವ್ರು ಅಂತ ಹೇಳತಕ್ಕಂಥದ್ದು ಬೇರೆ ಇದೆ ಅಂತ ಅಂದ್ಕೊಂಡು ಆ ಪೂಜೆ ಮಾಡತಕ್ಕಂಥ, ಹರಕೆ ಹೊತ್ತತಕ್ಕಂಥದ್ದು, ಬಹಳ ಕಷ್ಟಪಟ್ಟು ದರ್ಶನ ಮಾಡತಕ್ಕಂಥದ್ದನ್ನ ಮಾಡ್ತೇವೆ. ಬಟ್ ನಾವು ನಮ್ಮ ಒಳಗಿನ ದರ್ಶನವನ್ನ ಮಾಡ್ಕೊಳ್ತಾ ಇಲ್ಲ, ಎಲ್ಲವೂ ನಮ್ಮ ಹತ್ರನೇ ಇದೆ. ಇನ್ನೊಂದೇನು ಅಂತಂದ್ರೆ ಈ ಪ್ರೀತಿ ಅಂತ ಹೇಳತಕ್ಕಂಥದ್ದು, ಹರಿಯುವಿಕೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಆಕ್ಚುಲಿ ಇಡೀ ಜೀವನದಲ್ಲಿ ಒಂದು ಸಂಬಂಧ ಅಂತ ಇರುವುದಾದ್ರೆ ಅದು ಪ್ರೀತಿಯ ಒಂದು ಹರಿಯುವಿಕೆಯಿಂದ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದೇನಂದ್ರೆ ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಲೈಫ್. ಇಟ್ ಈಸ್ 100% ರೈಟ್. ಯಾಕಂತಂದ್ರೆ ಇದು ನಥಿಂಗ್ ಬಟ್ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್. ನಾವೇನು ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಫೀಡ್ ಮಾಡ್ತಾ ಹೋಗ್ತೇವೆ, ಅದೇ ನಮ್ಮ ಜೀವನದಲ್ಲಿ ಆಗ್ತಾ ಬರುತ್ತೆ. ಆದ ಕಾರಣ ನಾವು ನಮ್ಮನ್ನ ಒಳ್ಳೆಯ ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಳ್ಬೇಕಾದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಿನ ನಾವೇನ್ ಫೀಡ್ ಮಾಡ್ತೇವಲ್ಲ ಅದು ಬಹಳ ಬಹಳ ಮುಖ್ಯ. ಆದ ಕಾರಣ ತಾವಿಲ್ಲಿ ಸತ್ಯದ ಮಾತು ಏನಂದ್ರೆ, ಮತ್ತೆ ಸತ್ಯ ಇಟ್ ಈಸ್ ಇಟರ್ನಲ್ ಆಕ್ಚುಲಿ, ಅದಕ್ಕೆ ಕೊನೆ ಇಲ್ಲ. ಸೊ ಇಟ್ ಈಸ್
ಆಲ್ವೇಸ್ ಲೈವ್ ಆದ ಕಾರಣ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನೊಂದು ಏನಂದ್ರೆ, ತಾವು ಫ್ರೀ ವಿಲ್ ಮತ್ತೆ ಡಿವೈನ್ ವಿಲ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. 50-50% ಎರಡೂ ಇದೆ. ಆದ ಕಾರಣ ಇದು ನಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯದು. ನಮ್ಮ ಆಲೋಚನೆಗಳು ಹೇಗಿರಬೇಕು, ನಮ್ಮ ಆಲೋಚನೆಗಳೇ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಶಕ್ತಿ ಅಂತ ಹೇಳತಕ್ಕಂಥ ಬಹಳ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಪ್ರೀತಿಯೊಂದಿಗೆ ಕ್ಷಮೆ ಅಂತ ಹೇಳತಕ್ಕಂಥ ಈ ಸಬ್ಜೆಕ್ಟ್ ಏನಿತ್ತು ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂತು ಮೇಡಮ್. ಸೊ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ನೋಡೋಣ, ಈಗಾಗಲೇ ನಮ್ಮ ಮಾಸ್ಟರ್ಸ್ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಶ್ನೆ ಇದೆಯಾ, ಅದವರ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಕೇಳೋಣ. ಓಕೆ, ರಾಧಿಕಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ತೀರಾ? ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ಅನ್ಮ್ಯೂಟ್ ಮಾಡಿ. ಆಗ್ಲಿಲ್ವಾ? ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಒಂದೇ ನಿಮಿಷ ಮೇಡಮ್, ಮಾಡ್ತೀನಿ. ಆಯ್ತು, ಮಾಡಿ ಆಯ್ತು, ಮಾತಾಡಿ ಮೇಡಮ್. ಮೇಡಮ್ ಅರ್ಥ ಹೋಯ್ತು. ಅಲ್ಲ, ಇವಾಗ ಮಾತಾಡಿದ್ದು ಹೆಸರು ಹೇಮಲತಾ ಮ್ಯಾಮ್. ಹೇಮಲತಾ ಮೇಡಮ್. ಇವಾಗ ಹೇಳ್ದಂಗೆ ನನ್ಗೆ ಒಂದಷ್ಟು ಗೊತ್ತಿತ್ತು, ನಮ್ ಕಷ್ಟ ಕೊಡೋರು ಗುರುವಾಗೇ ಬಂದಿರ್ತಾರೆ ನಮ್ಗೇನಾದ್ರು ನಮ್ಮ ಜೀವನದಲ್ಲಿ ಅಂತ. ಬಟ್ ನಾನು ಇವಾಗ ಹೊಸದಾಗಿ ಏನ್ ಇದ್ರಲ್ಲಿ ಕಲ್ಕೊಂಡೆ ಅಂದ್ರೆ, ನಮ್ಗೆ ಕಷ್ಟ ಕೊಡೋರು ಬರೀ ನಾನ್ ತಗೊಂಬಂದಿದ್ದಷ್ಟೇ ಅಲ್ಲ, ಹೈಯರ್ ಮಾಸ್ಟರ್ ಅವರು ಅನ್ನೋದು ಬಹಳ ಇದಾಗಿ ಅರ್ಥ ಆಯ್ತು ನಮ್ಗೆ. ಹೈಯರ್ ಮಾಸ್ಟರೇ ಇರ್ತಾರೆ, ಹಂಗೆ ಸುಮ್ನೆ ಯಾರ್ಯಾರೋ ನಮ್ಗೆ ಇದು ಬರಲ್ಲ, ಯಾಕೆ ನಾವ್ ಅವ್ರಿಗೆ ಕಷ್ಟ ಕೊಟ್ಟು ನಾವ್ ಯಾಕೆ ಅವ್ರ ಹತ್ರ ಶಾಪ ಹಾಕಿಸ್ಕೋಬೇಕು ಅಂತಾನು ಬರಲ್ಲ ಆತರ. ಆದ್ರೆ ಬರ್ತಿದ್ದಾರೆ ಆತರ ಅಂತ ಅಂದ್ರೆ ನಮ್ಗೇನೋ ಹೇಳ್ಕೊಡಕ್ಕೆ ಬರ್ತಿದ್ದಾರೆ, ನಮಗ್ ಗುರುವಾಗೆ ಬರ್ತಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶಾರದಾ ಮ್ಯಾಮ್. ರಾಧಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ರಾಧಾ ಮ್ಯಾಮ್. ನಮಸ್ತೆ ಮೇಡಮ್, ನಮ್ಗೆ ಫೋನ್ ನಂಬರ್ ಬರ್ಕೊಂಡಿಲ್ಲ, ಮತ್ತೆ ಹೇಳ್ತೀರಾ? ನಂಬರಾ ಚಾಟ್ ಅಲ್ಲಿ ಇದೆ ನೋಡಿ, ಚಾಟ್ 998 ಬರ್ಕೊಳ್ಳಿ 998 66 55 887. 887. ಥ್ಯಾಂಕ್ಸ್ ಮೇಡಮ್. ನೀವ್ ಹೇಳಿದ್ದು ಅಳವಡಿಸ್ಕೊಬೇಕು, ನಮ್ಗೂ ನಿಮ್ ಜ್ಞಾನ ಬೇಕು. ತುಂಬಾ ಅರ್ಥ ಆಯ್ತು, ಕಲಿಯೋದು ಜಾಸ್ತಿ ಇದೆ ನಿಮ್ ಹತ್ರ. ನಿಮ್ಮಂತ ನಮ್ಗೆ ವೇದಿಕೆಗೆ ಬರ್ತಾ ಇರ್ಬೇಕು, ನಾವು ಇನ್ನ ಕಲಿಯೋದು ಮನನ ಮಾಡೋದು ತುಂಬಾ ಜಾಸ್ತಿ ಇದೆ. ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್ ನಿಮ್ಗೂ, ವೇದಿಕೆಗೂ. ರೇವತಿ ಮೇಡಮ್ ನಿಮ್ಗೂ ಥ್ಯಾಂಕ್ಸ್. ಯಾವಾಗೂನು ನಾನು ಹೇಳ್ತಾ ಇರ್ತೀನಿ, ಫೋನ್ ಹೇಳಿಲ್ಲ, ಹ್ಯಾಂಡ್ ರೈಸ್ ಮಾಡಿ ಹೇಳಿಲ್ಲ ಅಂದ್ರೆ ರೇವತಿ ಮೇಡಮ್ ಲಾಸ್ಟ್ ನಾಗಾದ್ರೆ ಥ್ಯಾಂಕ್ಸ್ ಮೇಡಮ್ ಅಂದ್ಬಿಟ್ಟು ಎಷ್ಟು ಜನ ಹೇಳ್ಬೇಕು. ಅದಕ್ಕೋಸ್ಕರ ರೇವತಿ ಮೇಡಮ್ ಅಂತವರು ವೇದಿಕೆಗೆ ನಮ್ಗೆ ನಡೆಸ್ಕೊಡ್ತಾರಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ರಮೇಶ್ ಸರ್. ಮೇಡಮ್, ಇವಾಗ ಒಂದು ಬುದ್ಧ ಪೂರ್ಣಿಮೆಗೆ, ಲಾಸ್ಟ್ ಬುದ್ಧ ಪೂರ್ಣಿಮೆಗೆ ನಾನು ಮೆಡಿಟೇಷನ್ ಮಾಡ್ತಾ ಇರುವಾಗ ಏನು ಮ್ಯೂಟ್ ಆಯ್ತಲ್ಲ, ಯಾಕೆ? ಇಲ್ಲ ಮೇಡಮ್, ಸಾರಿ. ಮೇಡಮ್, ಇದು ಬುದ್ಧ ಒಂದ್ಸಲ ಕೊಟ್ಟ ಪೂರ್ಣಿಮೆ. ಮೇಲೆ ಮತ್ತೆ ಕೈ ಆಡಿಸ್ಬೇಡಿ. ಹೇಳಿ ಸರ್. ಇಲ್ಲ ನೀವು ನಾನ್ ಕೊಡ್ತಾ ಇದ್ದೆ, ಪರವಾಗಿಲ್ಲ ಮೇಡಮ್. ಲಾಸ್ಟ್ ಬುದ್ಧ ಪೂರ್ಣಿಮೆಗೆ ನಾನು ಮೆಡಿಟೇಷನ್ ಮಾಡ್ತಾ ಇರುವಾಗ ಏನಾಯ್ತು ಅಂದ್ರೆ, ಸಾಯಂಕಾಲ ಆಗಿದೆ, ಅಲ್ಲಿ ಏನಾಗಿದೆ, ನನ್ನ ಹೋಲ್ ಐಡೆಂಟಿಟಿನೇ ನನ್ಗೆ ಹೊಟ್ಟೋಯ್ತು. 360 ಡಿಗ್ರೀಸ್ 120 ಡಿಗ್ರೀಸ್ ನೋಡ್ಬೋದು, ಆದ್ರೆ 360 ಡಿಗ್ರೀಸ್ ಏನ್ ಆಗ್ತಾ ಇದೆ ಅನ್ನೋದು ನನಗೆ 360 ಡಿಗ್ರೀಸ್ ಗೊತ್ತಾಗ್ತಾ ಇದೆ. ನಾನು ಕಲ್ಲು, ನಾನು ಮಣ್ಣು, ನಾನ್ ಎಲ್ಲಾದ್ರಲ್ಲೂ ನಾನು ಕಾಣಿಸ್ತಾ ಇದ್ದೀನಿ. ಹೋಲ್ ಯೂನಿವರ್ಸ್, ಹೋಲ್ ಬ್ರಹ್ಮಾಂಡನೇ ನಾನು ಅಂತ ಕಾಣಿಸ್ತಾ ಇದ್ದೀನಿ. ಈ ಅನುಭವ ತುಂಬಾ ಚೆನ್ನಾಗಾಯ್ತು. ಇವಾಗ ಏನಂದ್ರೆ, ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಕೂತಿದ್ರು ನನ್ಗೇನ್ ಅನ್ಸುತ್ತೆ ಅಂದ್ರೆ, ಆ ಲಕ್ಷಾಂತರ ಜನ ಕೂತಿದ್ರು ನಾನು ಅಲೋನ್ ಅಂತ ಅನ್ಸುತ್ತೆ, ನಾನ್ ಲೋನ್ಲಿನೆಸ್ ಅಂತ ಅನ್ಸುತ್ತೆ. ಆ ಒಂದು ಮನೋಭಾವ ಈ ಮೆಡಿಟೇಷನ್ ಮಾಡ್ತಾ ಬ್ರಹ್ಮ ಮುಹೂರ್ತದಲ್ಲಿ 3 ಗಂಟೆಗೆ ಮೆಡಿಟೇಷನ್ ಮಾಡಿದಾಗ ಹೆಂಗಾಗುತ್ತೆ ಅಂದ್ರೆ, ಅನುಭವ ಆ ತರ ಆಗುತ್ತೆ. ಹಂಗಾಗಿ ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ ಮೇಡಮ್, ತುಂಬಾ ಅರ್ಥಗರ್ಭಿತವಾಗಿತ್ತು ಯಾವ ತರ ಅಂತ.
ಸೊ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಇದು ಒಂದು ಪಿರಮಿಡಲ್ ಮೆಡಿಟೇಷನ್ ಮಾಡುವಾಗ ಒಂದು 2-3 months ಆ ಎನರ್ಜಿ, ಆ ಕಾಸ್ಮಿಕ್ ಎನರ್ಜಿ ಏನಿರುತ್ತೋ ಸೇಮ್ ಅದೇ ಒಂದು ರಿಟರ್ನ್ ಆಗುತ್ತೆ ನಮ್ ಜೊತೆನಲ್ಲಿ ಅದೇ ಇರುತ್ತೆ ಇವತ್ತು. ಹಂಗಾಗಿ ಜಾಸ್ತಿ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಇನ್ನೂ ನಮ್ಮ ಆತ್ಮದ ಬಗ್ಗೆ ನಾವು ಜಾಸ್ತಿ ತಿಳ್ಕೊಬಹುದು ಅಂತ ನನ್ಗೆ ಅಭಿಪ್ರಾಯ ಮೇಡಮ್. ಹೌದು ಸರ್, ನೀವು ನೋಡ್ತಾ ಇರೋದು ಎಲ್ಲರಲ್ಲೂ ಇರುವ ಆ ಬ್ರಹ್ಮ ಪದಾರ್ಥವನ್ನು ನೀವು ಕಂಡಿದ್ದೀರಾ. ಹೌದು, ಏನ್ ನೋಡಿದ್ರು ಅಷ್ಟೇ. ನನ್ಗೆ ಏನ್ ಗೊತ್ತಾ, ರಿಯಾಲಿಟಿ ಏನ್ ಕಾಣ್ತಾ ಇದೆ ಗೊತ್ತಾ, ಕಲ್ ನೋಡಿದ್ರು ನಾನೇ, ಆ ಮಣ್ಣವರು ನಾನೇ, ಆ ಹೋಲ್ ವಿಶ್ವನೇ ನೋಡಿದ್ರು ನಾನೇ ಅಂತ ಅನ್ಸ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ಆ ಒಂದು ಯಾರೋ ನಾನು ಹೇಳಿದಿಕ್ಕೆ ಯಾರು ಹೇಳಿದ್ರು, ನೀನೇನು ಹುಚ್ಚ ನೀನೇನು ಹುಚ್ಚಾಗಿರ್ಬೇಕು. ಅದೇ ಧ್ಯಾನದಲ್ಲಿ ಇಲ್ದೇ ಇರೋರ್ಗೆ ಹಂಗ ಅನ್ಸುತ್ತೆ. ಒಳ್ಳೆ ಅನುಭವ ಸರ್. ಥ್ಯಾಂಕ್ ಯು ಸರ್. ನಾಗರತ್ನ ಮಾಡಿಗೆ ಅನ್ಮ್ಯೂಟ್ ಮಾಡಿ ರಾಧಿಕಾ ಮ್ಯಾಮ್. ಹಾ ಮೇಡಮ್. ಮಾಡಿದ್ದೀನಿ. ನಮಸ್ತೆ ಮೇಡಮ್. ಮಾತಾಡಿ ಮ್ಯಾಮ್. ನಮಸ್ತೆ. ಹೇಮಲತಾ ಮೇಡಮ್ ಅವರಿಗೆ ನಂದು ಒಂದು ಕ್ವಶನ್ ಏನು ಅಂದ್ರೆ, ಅದೇ ನಮಗೆ ಅವರು ಬುದ್ಧಿ ಕಲ್ಸಕ್ ಬಂದಿರ್ತಾರಲ್ಲ ಅಂತ ಹೇಳಿದ್ರು, ನಮಗಿಂತ ಒಂದು ದೊಡ್ಡ ಆತ್ಮ. ಆದ್ರೆ ನಾವು ಅವ್ರಿಗೆ ಶಾಪ ಹಾಕ್ತಾರೆ ಅಂತ ನಾವು ಹಾಕ್ತಿವಲ್ವಾ ಮೇಡಮ್? ನಾವು ಬುದ್ಧಿ ಕಲ್ಸ್ಕೋಬೇಕು ಅಂದ್ರೆ ಅವ್ರು ನಾವು ತೊಂದರೆ ಕೊಟ್ಟು ನಾವು ಶಾಪ ಹಾಕಿರ್ತೀವಿ, ಅದು ಅವ್ರ ಆತ್ಮಕ್ಕೆ ನೋವು ಆಗಲ್ವಾ? ಅದಕ್ಕೆ ನಮಗಿಂತ ಉನ್ನತ ಆತ್ಮ ಬರೋದು, ಅವ್ರಿಗೆ ಯಾವ ಶಾಪನೂ ತಗಲಲ್ಲ. ಅವ್ರು ಬಂದಿದ್ದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಶಾಪ ಹಾಕಿ ನಮ್ಮ ಆ ಪ್ರೀತಿ ಹರಿವನ್ನು ನಾವು ಸ್ಟಾಪ್ ಮಾಡ್ಕೊಂತ ಇದೀವಿ. ಇಲ್ಲಿ ಬೇರೆಯವ್ರಿಗೆಲ್ಲ ನಾವು ತೊಂದರೆ ಕೊಡ್ತಾ ಇರೋದು. ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾವ್ದೋ ಮೋಸ ಮಾಡಿದವನು, ಕಷ್ಟ ಕೊಟ್ಟವನು, ಅವ್ನ್ ನೋಡು ಇಲ್ಲಿ ನನಗೆ ಈ ತರ ಮಾಡ್ಬಿಟ್ಟು ಅವ್ನ್ ಸುಖವಾಗಿದ್ದಾನೆ, ಅವ್ನ್ ನೋಡು ಅವ್ನ್ ಚೆನ್ನಾಗಿ ಬೆಳೆದಿದ್ದಾನೆ, ಅವ್ನಿಗೆ ಅಷ್ಟು ದುಡ್ಡಿದೆ ಅಂತ ನಾವು ಬೈಕೊಂತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಆ ಎಮೋಷನು ನಮ್ಮ ದೇಹವನ್ನೇ ಎಫೆಕ್ಟ್ ಮಾಡ್ತಾ ಇರೋದು. ಅವನಿಗೆ ಅವ್ನ್ ಕೆಲಸ ಮಾಡ್ದ ಹೋದ ಅಷ್ಟೇ, ಆಮೇಲೆ ನಮ್ ಕಣ್ಣು ಕೂಡ ಕಾಣಿಸ್ಕೊಳ್ಳಲ್ಲ ಕೆಲವರಲ್ಲೂ. ಅಂದ್ರೆ ಏನಂದ್ರೆ ಅವರು ಮೊದಲೇ ಆ ಕೆಲಸಕ್ಕೆ ನಿಯಮಿತವಾಗಿ ಸೋಲ್ ಪ್ಲಾನ್ ಅಲ್ಲಿ ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಯಾವ್ದು ತಗ್ಲಲ್ಲ. ನಾನು ಅನ್ಕೊಂಡೆ ಅವರು ನೋಯ್ಕೊತಾ ಇರ್ತಾರಲ್ಲ, ಅವ್ರಿಗೂ ನೋವಾಗುತ್ತಲ್ವಾ ಅಂತ ಅನ್ಕೋತಾರೆ. ಅವ್ರ ಆತರ ಅವ್ರು ಕೂಡ ಏನಾದ್ರೂ ಗೊತ್ತಿಲ್ಲದೆ ಈ ಜನ್ಮದಲ್ಲಿ ಕಟ್ಕೊಂಡ್ರೆ ಅವ್ರು ನೆಕ್ಸ್ಟ್ ಜನ್ಮದಲ್ಲಿ ಇದೇ ಕೆಲಸ ಮಾಡ್ಬೇಕು, ಮತ್ತೆ ಹುಟ್ಟಿ ಬರ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸೈಕಲ್. ಥ್ಯಾಂಕ್ಸ್ ಮೇಡಮ್. ಸ್ವಲ್ಪ ಅದೇ ಕನ್ಫ್ಯೂಸ್ ಆಗ್ತಿತ್ತು, ಅದಕ್ಕೆ ಒಂದ್ಸರಿ ಕೇಳೋಣ ಅಂತ. ಲೆಕ್ಕಾಚಾರ ತೀರ್ಸ್ಕೊಳಕ್ ಬರ್ತಾರೆ, ಮತ್ತೆ ನಮ್ಮ ಹತ್ರ ಬಂದು ನಾವ್ ಅವ್ರಿಗೆ ಅದೇ ಕೆಲಸ ನಾವ್ ಮಾಡ್ತೀವಿ, ಅವ್ರಿಗೆ ಬ್ಯಾಲೆನ್ಸ್. ಪುನರಪಿ ಮರಣಂ ಪುನರಪಿ ಜನನಂ ತರನೇ ಇದು, ಅವ್ರಿಗೆ ನಾವು ನಮಗ ಅವರು ಮಾಡ್ತಾನೆ ಇರೋದು. ಥ್ಯಾಂಕ್ಸ್ ಮೇಡಮ್, ತುಂಬಾ ಧನ್ಯವಾದ ಮೇಡಮ್, ಅರ್ಥ ಆಯ್ತು. ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಂಡ್ ರೈಸ್ ಮುಗೀತು ಮ್ಯಾಮ್. ನಾವು ಧ್ಯಾನ ಮಾಡಿಸಿದ್ರೆ ಒಳ್ಳೇದು. ಇವಾಗ ಧ್ಯಾನ ಮಾಡಿಸೋ ಮೊದ್ಲು ರಾಧಿಕಾ ಮ್ಯಾಮ್ ಧನ್ಯವಾದ ಹೇಳ್ತೀರಾ ಮೇಡಮ್ಗೆ? ಹಾ, ಯಾಕಂತಂದ್ರೆ ಧ್ಯಾನ ಆದ್ಮೇಲೆ ಕೆಲವರು ಹೇಳುದಿಲ್ಲ, ಅದಕ್ಕೋಸ್ಕರ. ಓಕೆ, ನಮಸ್ತೆ ಮೇಡಮ್. ಹೇಮಲತಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ನಮ್ಮ ಮಹಾವತಾರ್ ಫೌಂಡೇಶನ್ ಇದರಿಂದ ಅದು ಇದು ಏನದು ಪ್ರೀತಿಯ ಪಾಕ, ಆಮೇಲೆ ದೇವ್ರದಿಂದ ಹೆಂಗೆ ನಾವು ಪ್ರೀತಿ ಹರಿದ್ ಬರುತ್ತೆ, ದ್ವೇಷ ದೂರ ಮಾಡ್ಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನಮಗೆಲ್ಲರಿಗೂ. ಅದ್ರದ್ದು ದ್ವೇಷದ ಬಗ್ಗೆ ನಮಗ್ ಗೊತ್ತಿದ್ದಿಲ್ಲ, ಒಬ್ರಿಗ್ ಬೇಕಂತ ನಾವ್ ಅನ್ನೋದು ಮಾಡೋದು ಮಾಡ್ತಾ ಇರ್ತಿದ್ವಿ, ಅದ್ ಯಾಕೆ ಮಾಡ್ಬಾರ್ದು ಅನ್ನೋದು ಇವತ್ ಗೊತ್ತಾಯ್ತು ನಮಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಈ ವೇದಿಕೆಗೆ ಬಂದಿದ್ಕೆ ನಿಮಗೆ ತುಂಬಾ ಧನ್ಯವಾದ. ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ, ನನ್ನ ಸ್ವಯಂ ಇದ್ರಿಂದ ನಿಮಗೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಗೀತಾ ನಾಯಕನಹಳ್ಳಿ ಅವರು ನಮ್ ಸ್ಟೂಡೆಂಟೇ. ಅವರು ಫೋನ್ ಮಾಡ್ಬಿಟ್ಟು, ಮೇಡಮ್ ಒಂದು ಸೆಷನ್ ಆದ್ರೂ ಕೊಡಿ ಮೇಡಮ್, ತುಂಬಾ ದಿವಸ ಆಯ್ತು ಅಂತ ಕೇಳಿದ್ರು. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನಾನು ಒಪ್ಕೊಂಡೆ. ತುಂಬಾ ದಿವಸ ಆಯ್ತು, ಅವಾಗ ಬರ್ತಾ ಇರ್ತೀನಿ, ಆದ್ರೆ ಜಾಸ್ತಿ ಬರಲ್ಲ ಅಷ್ಟೇ. ಇನ್ನು ಮುಂದೆ ತಮ್ಮನ್ನು ನಾವು ಬರ್ಸ್ಕೊಳ್ತೇವೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಒಳ್ಳೆ ಒಂದು ಸ್ವಾಧ್ಯಾಯನ ಕೊಟ್ರಿ. ಜೊತೆಗೆ ತಾವು ಬಹುಶಃ ಅವರು ಒಂದೇ ದಿನ ತಮಗೆ ಟೈಮ್ ಕೊಟ್ಟಿದ್ದು ಅನ್ಸುತ್ತೆ. ಸೊ ಹೇಳಿದ ತಕ್ಷಣ
ಬಂದು ಒಳ್ಳೆ ಒಂದು ಜ್ಞಾನವನ್ನ ಹಂಚಿಕೆ ಮಾಡ್ಕೊಂಡ್ರಿ. ಇನ್ನು ಮುಂದೇನು ಈ ವೇದಿಕೆಯಲ್ಲಿ ಬಂದು ತಮ್ಮ ಜ್ಞಾನವನ್ನ ಹಂಚಿಕೆ ಮಾಡ್ಕೊಳ್ಳುವಂತ ಹೇಳತಕ್ಕಂತಹ ಒಂದು ವಿನಂತಿಯನ್ನ ಮಾಡುತ್ತಾ, ಈ ವೇದಿಕೆಯ ಪರವಾಗಿ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನ ಹೇಳ್ತಾನೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾವೀಗ ಧ್ಯಾನವನ್ನ ಫಸ್ಟ್ ಟೈಮ್ ಮಾಡಿಸಿ. ಮಾಡಿದ್ದು ಏನಾದ್ರು ತಪ್ಪಿದ್ರೆ ಕ್ಷಮಿಸಿದ್ವಿ. ತಪ್ಪಿನ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ನೀವು ಮ್ಯೂಟ್ ಮಾಡ್ಕೊಳ್ಳಿ, ರಾಧಿಕಾ ಮ್ಯಾಮ್ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಧ್ಯಾನ ಮಾಡಿಸ್ತಾರೆ ಇನ್ನು. ಎಸ್, ಆಯ್ತು. ಓಕೆ ಮಾಸ್ಟರ್ಸ್. ಇವಾಗ ನಾವು ಈ ಕ್ಷಮೆಯನ್ನೇ ಮಾಡೋದಕ್ಕೆ ನಾವು ಇದುವರೆಗೂ ಜೀವನದಲ್ಲಿ ಯಾರ್ಯಾರಿಗೆ ಕ್ಷಮೆಯನ್ನು ಕೊಡ್ಬೇಕಾಗಿತ್ತೋ ಅವರೆಲ್ಲರೂ ಇವತ್ತು ಈ ಒಂದು ಮೆಡಿಟೇಷನ್ ಮೂಲಕವಾಗಿ ನಮ್ಮ ಆ ಒಂದು ಪ್ರೀತಿಯ ಹರಿವನ್ನು ತಗೊಂಡು ಹೋಗ್ಲಿ ಅಂತ ಒಂದು ಸಂಕಲ್ಪ ಮಾಡಿಕೊಳ್ಳೋಣ. ಸೊ ಎಲ್ಲರೂ ಸಹಜ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಮ್ಯಾಮ್ 39ಗೆ ಎಪ್ಸಿ 40ಗೆ ನಮ್ದು ಪ್ರೋಗ್ರಾಮ್ ಕ್ಲೋಸ್ ಮಾಡುವ. ಎಸ್ ಓಕೆ ಮೇಡಮ್. ಓಕೆ 10:40. ಸೊ ಎಕ್ಸಾಕ್ಟ್ಲಿ 10 ಆಗಿದೆ. ಟೈಮ್ ಮೇಂಟೈನ್ ಮಾಡಿದೀವಿ. ಮೆಡಿಟೇಷನ್ ಕೂಡ ಹಾಗೆ ಮಾಡೋಣ. ಓಕೆ ಮ್ಯಾಮ್. ಓಕೆ. ಸೊ ಎಲ್ಲರೂ ಸಹಜ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಯಾರಾದ್ರೂ ಕನ್ನಡಕ ಧರಿಸಿದ್ದರೆ ಪಕ್ಕಕ್ಕಿಡಿ. ನಾವೆಲ್ಲರೂ ಒಂದು ಮೆಗಾ ಪಿರಮಿಡ್ ಅಲ್ಲಿ ಕಿಂಗ್ ಚೇಂಬರ್ ಅಲ್ಲಿ ಕುಳಿತಿದ್ದೇವೆ ಎಂದು ಫೀಲ್ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಕೈ ಬೆರಳುಗಳನ್ನು ಒಂದರೊಳಗೊಂದು ಸೇರಿಸಿ ಮಡಿಲಲ್ಲಿಟ್ಟುಕೊಳ್ಳಿ. ಶಾಂತ ಚಿತ್ತದಿಂದ ಇರಿ. ಸಹಜವಾಗಿ, ಶಾಂತವಾಗಿ, ನಿರ್ಮಲವಾಗಿ ನಡೆಯುತ್ತಿರುವ ಶ್ವಾಸೆಯನ್ನೇ ಗಮನಿಸುತ್ತಿರೋಣ. ನಮ್ಮ ಈ ಧ್ಯಾನಕ್ಕೆ ಸಹಕರಿಸು ಎಂದು ಮನಸ್ಸನ್ನು ಕೇಳಿಕೊಳ್ಳಿ. ಆಲೋಚನೆಗಳ ವಿರುದ್ಧ ಹೋರಾಡಬೇಡಿ. ಆಲೋಚನೆಗಳು ಬಂದರೆ ನೀರಿನ ಗುಳ್ಳೆಗಳಂತೆ ಹೊರಹೊಮ್ಮಲು ಬಿಡಿ. ಆ ಆಲೋಚನಾ ತರಂಗಗಳನ್ನು ಸಾಕ್ಷಿ ತತ್ವದಿಂದ ಗಮನಿಸ್ತಾ ಇರಿ. ಈಗ ನಾವು ಪ್ರಸ್ತುತ ಕ್ಷಣವನ್ನು ಶ್ವಾಸಿಸೋಣ. ಒಂದು 3 ಬಾರಿ ಆಳವಾದ ದೀರ್ಘವಾದ ಶ್ವಾಸೆಯನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಬಿಡುತ್ತಾ ನಾವು ಪ್ರಸ್ತುತ ಕ್ಷಣಕ್ಕೆ ಬರೋಣ. ಬ್ರಹ್ಮಾಂಡದಿಂದ ಅದ್ಭುತ ದಿವ್ಯ ಚೈತನ್ಯ ಶಕ್ತಿ ನಮ್ಮ ಸಹಸ್ರಾರದಿಂದ ದೇಹದೊಳಗೆ ಪ್ರವೇಶವಾಗುತ್ತಿರುವುದನ್ನು ಫೀಲ್ ಮಾಡಿ. ಆ ವಿಶ್ವಮಯ ಪ್ರಾಣಶಕ್ತಿ ಭಗವಂತನ ಚೈತನ್ಯ ಶಕ್ತಿಯನ್ನು ಹೃದಯದ ತುಂಬಾ ತುಂಬಿಕೊಳ್ಳೋಣ. ಹೃದಯ ಸಂಪೂರ್ಣ ಚೈತನ್ಯ ಶಕ್ತಿಯಿಂದ ತುಂಬಿರುವುದನ್ನು ಅನುಭೂತಿ ಹೊಂದಿ.
ನಮ್ಮ ಪ್ರೀತಿ, ಭಗವಂತನ ಪ್ರೀತಿ ಹೃದಯದಲ್ಲಿ ಒಂದಾಗುತ್ತಿರುವುದನ್ನು ಗಮನಿಸಿ. ನಮ್ಮ ಹೃದಯದಿಂದ 7 ಕಾಂತಿಪುಂಜಗಳು ಇಂದ್ರಧನಸ್ಸಿನ ಬಣ್ಣಗಳೊಂದಿಗೆ ಆ ವಿಶ್ವದ ಬ್ರಹ್ಮಾಂಡ ಶಕ್ತಿಯೊಂದಿಗೆ ಮಿಳಿತವಾಗುತ್ತಿದೆ. ಆ 7 ಕಾಂತಿಪುಂಜಗಳು ವಿಶ್ವ ಚೈತನ್ಯದ ಭಗವಂತನ ಆ ಪ್ಯೂರ್ ಪರಿಶುದ್ಧವಾದ ಎನರ್ಜಿಯಿಂದ ಪರಿಶುದ್ಧವಾಗಿ ಪುನಃ ನಮ್ಮ ಹೃದಯವನ್ನು ಸೇರುತ್ತಿದೆ. ಹೃದಯದಲ್ಲಿ ಕೇವಲ ಭಗವಂತನ ಪ್ರೀತಿ ಮತ್ತು ನಮ್ಮ ಪ್ರೀತಿಯ ಮಿಡಿತಗಳನ್ನು ಮಾತ್ರ ಗಮನಿಸುತ್ತಾ ಇರಿ. ಪ್ರಾಣಶಕ್ತಿ, ದಿವ್ಯ ಚೈತನ್ಯ ಶಕ್ತಿ ತುಂಬಿದ ಸಂಪೂರ್ಣವಾಗಿ ಪ್ರಕ್ಷಾಳನೆ ಆದ ಹೃದಯದಿಂದ ನಮ್ಮ ಗುರುಗಳನ್ನು ಆಹ್ವಾನಿಸಿಕೊಳ್ಳೋಣ. ಮಹಾವತಾರ್ ಬಾಬಾಜಿಯವರನ್ನು ಪ್ರೀತಿ ತುಂಬಿದ ಹೃದಯದಿಂದ ಆಹ್ವಾನಿಸಿಕೊಳ್ಳೋಣ. ಪಿತಾಮಹ ಪತ್ರಿಜಿಯವರನ್ನು ಕೃತಜ್ಞತಾ ಭಾವದಿಂದ ಆಹ್ವಾನಿಸಿಕೊಳ್ಳೋಣ. ಈ ಜಗತ್ತಿಗೆ ಆದಿ ಗುರುಗಳಾದ ಪರಮಶಿವನನ್ನು ಆಹ್ವಾನಿಸಿಕೊಳ್ಳೋಣ. ನಮ್ಮ ಆತ್ಮವನ್ನು ಆಹ್ವಾನಿಸಿಕೊಳ್ಳೋಣ. ನಮ್ಮ ಪೂರ್ಣಾತ್ಮನನ್ನು ಆಹ್ವಾನಿಸಿಕೊಳ್ಳೋಣ. ಎಲ್ಲ ಮಹಾತ್ಮರು ನಾವೆಲ್ಲರೂ ಸೇರಿ ಅದ್ಭುತವಾದ ಗ್ರೂಪ್ ಎನರ್ಜಿನ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಆ ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಿ ಪ್ರೀತಿ ಮತ್ತು ಬೆಳಕು ತುಂಬಿದ ಹೃದಯದಿಂದ ಎಲ್ಲರಿಗೂ ಕನೆಕ್ಟ್ ಆಗೋಣ. ಈಗ ನಿಮ್ಮ ಹೃದಯದ ಮೇಲೆ ದೃಷ್ಟಿ ಕೇಂದ್ರೀಕರಿಸಿ. ಪರಮಾತ್ಮನೊಂದಿಗೆ ಅನುಸಂಧಾನವಾದ ಪ್ರೀತಿ ಮತ್ತು ಬೆಳಕು ನಿಮ್ಮ ಹೃದಯದಲ್ಲಿ ಮಿಡಿಯುತ್ತಿರುವುದನ್ನು ಫೀಲ್ ಮಾಡಿ. ಆ ಸಮನ್ವಯ ಹೊಂದಿದ ಪ್ರೀತಿ ಮತ್ತು ಬೆಳಕನ್ನು
ದೇಹದಾದ್ಯಂತ ಇರುವ ಎಲ್ಲ ಅಂಗಾಂಗಗಳಿಗೆ, ನರನಾಡಿಗಳಿಗೆ, ಪ್ರತಿಯೊಂದು ಜೀವಕೋಶ, ಜೀವಕಣಗಳಿಗೆ ಕಳುಹಿಸಿ ಮನಸ್ಸು ಪ್ರಫುಲ್ಲವಾಗಿದೆ, ಶಾಂತಿಯಿಂದ ಇದೆ. ದೇಹವೆಲ್ಲ ಶುದ್ಧಿಯಾಗಿ ಬೆಳಕಿನ ರೂಪ ತಾಳಿದೆ. ಆತ್ಮದ ಬೆಳಕಿಗೆ ದೇಹ ಮತ್ತು ಮನಸ್ಸು ಶರಣಾಗಿದೆ. ನಮ್ಮ ಚೈತನ್ಯದ ಎಲ್ಲಾ ಭಾಗಗಳು ಆತ್ಮದೊಂದಿಗೆ ಸಮನ್ವಯ ಹೊಂದುತ್ತಿವೆ. ಆತ್ಮಶಕ್ತಿ, ನಮ್ಮ ಚೈತನ್ಯ ಶಕ್ತಿ ವಿಸ್ತಾರವಾಗುತ್ತಿದೆ. ವಿಶೇಷವಾದ ಅದ್ಭುತ ಶಕ್ತಿ, ಅದ್ಭುತ ಬೆಳಕು ಎಲ್ಲವನ್ನು ಆರ್ದ್ರೀಕರಣ ಮಾಡುತ್ತಿದೆ. ಆ ಆನಂದ ಪರವಶತೆಯನ್ನು 2 ನಿಮಿಷ ಅನುಭೂತಿ ಹೊಂದೋಣ. ಆ ಸಮನ್ವಯ ಹೊಂದಿದ ಪ್ರೀತಿ ಮತ್ತು ಬೆಳಕಿನಿಂದ ನಮ್ಮ ನಿಜವಾದ ಮೂಲ ಭೌತಿಕ ಸ್ವಭಾವಗಳನ್ನು ಒಂದು ಬಾರಿ ಪುನರಾವರ್ತಿಸಿಕೊಳ್ಳೋಣ. ನಾನು ಬೆಳಕು, ನಾನು ಪ್ರೀತಿ, ನಾನು ಸಮನ್ವಯ ಹೊಂದಿದ ಚೈತನ್ಯ ಶಕ್ತಿ. ನಾನು ಶಾಂತಿ, ನಾನು ಸಮೃದ್ಧಿ, ನಾನು ಅದ್ಭುತ, ನಾನು ಅನನ್ಯ, ನಾನು ದೈವಮಾನವ. ಒಂದೊಂದು ಗುಣವನ್ನು ನಮ್ಮಲ್ಲಿ ಆಕ್ಟಿವೇಟ್ ಮಾಡಿಕೊಳ್ಳುತ್ತಾ ನಮ್ಮ ದಿವ್ಯ ಶಕ್ತಿ ಪ್ರಜ್ವಲವಾಗುತ್ತಿರುವುದನ್ನು ಗಮನಿಸಿ. ಸಹಸ್ರ ಸೂರ್ಯನ ಬೆಳಕಾಗಿರುವ ಆ ದೇವರ ಪ್ರತಿರೂಪದಲ್ಲಿ ನಾನು ಮಾಡಲ್ಪಟ್ಟಿದ್ದೇನೆ.
ದೇವರ ಗುಣಗಳೊಂದಿಗೆ ನಮ್ಮ ಚೈತನ್ಯವನ್ನು ಸಮನ್ವಯಗೊಳಿಸುವ ಮೂಲಕ ದೇವರು ಮತ್ತು ನಾನು ಒಂದಾಗಿದ್ದೇವೆ ಅನುಭೂತಿ ಹೊಂದಿ. ಈಗ ಆ ಅದ್ಭುತ ಶಕ್ತಿಯಿಂದ ನಾವು ಪೂರ್ಣಾತ್ಮನೊಂದಿಗೆ ಅನುಸಂಧಾನರಾಗುತ್ತಿದ್ದೇವೆ. ಬ್ರಹ್ಮಾನಂದವನ್ನು ಫೀಲ್ ಮಾಡಿ. ಏಕತ್ವವನ್ನು ಫೀಲ್ ಮಾಡಿ. ಆ ಕಾಂತಿಯುತ ಪ್ರಜ್ವಲಿಸುತ್ತಿರುವ ನಿಮ್ಮ ದೇಹವನ್ನು ಫೀಲ್ ಮಾಡಿ. ಈಗ ನಾನು ಮತ್ತು ಪೂರ್ಣಾತ್ಮ ಬೇರೆ ಅಲ್ಲ. ನಾನೇ ಪೂರ್ಣಾತ್ಮ, ಪೂರ್ಣಾತ್ಮವೇ ನಾನು. ಐ ಆಮ್ ದಟ್ ಐ ಆಮ್. ಅಂತರಂಗದ ಶಾಂತಿಯನ್ನು ಫೀಲ್ ಮಾಡಿ. ನಾನು ಬೆಳಕು, ನಾನು ನೆಮ್ಮದಿ, ನಾನು ಶಾಂತಿ, ನಾನು ಸ್ವಯಂ ಪ್ರಕಾಶ. ಇದೇ ನನ್ನ ನಿಜ ಸ್ವರೂಪ. ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನ ಪ್ರೀತಿ ಎಂಬ ಬ್ರಹ್ಮ ಪದಾರ್ಥದಿಂದಲೇ ಸೃಷ್ಟಿಸಲ್ಪಟ್ಟಿದೆ. ಆ ಬ್ರಹ್ಮ ಪದಾರ್ಥದೊಂದಿಗೆ ಕನೆಕ್ಟ್ ಆಗಿ ಸೃಷ್ಟಿಯಲ್ಲಿ ಎಲ್ಲವೂ ಪ್ರೀತಿಯಿಂದಲೇ ಮಾಡಲ್ಪಟ್ಟಿದೆ. ಆ ಪ್ರೀತಿ ಎಂಬ ಸಿಹಿ ಪಾಕ ಸ್ವೀಕರಿಸಿದ್ದಕ್ಕಾಗಿ ಮತ್ತು ಕೊಡುವುದಕ್ಕಾಗಿ. ದ್ವೇಷವನ್ನು ಹೊಂದಿದ್ದೀವಿ ಎಂದರೆ ನಮ್ಮ ಪ್ರೀತಿಯ ಶಕ್ತಿಯನ್ನು ನಾವೇ ತಡೆ ಹಿಡಿದಂತೆ. ಈಗ ನೀವು ಯಾರಿಗೆ ಪ್ರೀತಿಯನ್ನು, ಆ ಕ್ಷಮೆಯನ್ನು ಕಳಿಸಬೇಕು ಅಂತ ತಿಳಿದಿದ್ದೀರೋ ಅವರನ್ನು ಆಹ್ವಾನಿಸಿಕೊಳ್ಳಿ.
ಅವರು ನಿಮ್ಮ ಮುಂದೆ ಕುಳಿತಿದ್ದಾರೆ. ಹೇಳಿಕೊಳ್ಳಿ. ಕ್ಷಮಿಸುವುದು ಎಂದರೆ ಪ್ರೀತಿಯನ್ನು ನೀಡುವುದು ಎಂದು ಈಗ ನಾನು ತಿಳಿದುಕೊಂಡಿದ್ದೇನೆ. ನಾನು ಮಾನವ ವ್ಯಕ್ತಿತ್ವದ ಗುಣಗಳಿಂದ ಗೊತ್ತಿಲ್ಲದೆ ನಿನ್ನ ಮೇಲೆ ದ್ವೇಷ, ಕೋಪ, ಹಗೆ, ಪ್ರತೀಕಾರ ಎಂಬ ಭಾವನೆಯನ್ನು ಪಡೆದುಕೊಂಡು ನನ್ನ ಸಮೃದ್ಧಿಯ ದ್ವಾರವನ್ನು ಇಷ್ಟು ದಿನ ಮುಚ್ಚಿಟ್ಟಿದ್ದೇನೆ. ಈಗ ನನಗೆ ಸಂಪೂರ್ಣ ಜ್ಞಾನೋದಯ ಆಗಿದೆ. ವ್ಯಕ್ತಿತ್ವದಿಂದ ಸತ್ಯತೆಯನ್ನು ತಿಳಿದು ಜೀವನವನ್ನು ನಡೆಸುತ್ತೇನೆ. ಓ ನನ್ನ ಪ್ರಿಯ ಪೂರ್ಣಾತ್ಮವೇ, ಓ ನನ್ನ ಪ್ರಿಯ ದೇವರೇ, ನನ್ನ ಸೃಷ್ಟಿಕರ್ತನೆ, ನೀನು ಸೃಷ್ಟಿಸಿದ ಎಲ್ಲದರ ಮೂಲಕ ನನಗೆ ಪ್ರೀತಿ ಸಿಗುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಕ್ಷಮೆ ಎಂಬ ಭಾವನೆಯನ್ನು, ಅದರ ನಿಜವಾದ ಅರ್ಥವನ್ನು ಹೇಳಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನನ್ನನ್ನು ಪರಿಪೂರ್ಣನನ್ನಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಪ್ರೀತಿ. ನನ್ನ ಪೂರ್ಣಾತ್ಮನಿಗೆ ಪ್ರೀತಿಯನ್ನು ಕಳುಹಿಸುತ್ತಿದ್ದೇನೆ. ಈ ಅದ್ಭುತ ಮಾರ್ಗದರ್ಶನವನ್ನು ನೀಡಿದ ನಮ್ಮ ಮಹಾವತಾರ್ ಬಾಬಾಜಿಯವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿಕೊಳ್ಳೋಣ. ನಮಗೆ ಅದ್ಭುತವಾದ ಎನರ್ಜೀಸ್ನ ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಆ ಪರಮ ಪೂಜ್ಯ ಮಹಾಶಿವನಿಗೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳೋಣ. ಮಹಾವತಾರ್ ಬಾಬಾಜಿಯವರಿಗೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳೋಣ. ನಮ್ಮ ಆತ್ಮಕ್ಕೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳೋಣ. ಪೂರ್ಣಾತ್ಮಕ್ಕೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳೋಣ. ಈ ಅದ್ಭುತ ಗ್ರೂಪ್ ಎನರ್ಜಿಗೆ, ಈ ಧ್ಯಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ದೇಹವನ್ನು ಸಡಿಲ ಮಾಡಿಕೊಳ್ಳಿ. ಎರಡು ಕೈಗಳನ್ನು ಬಿಡಿಸಿಕೊಂಡು ಕಣ್ಣು ಮೇಲೆ ಇಟ್ಟುಕೊಳ್ಳಿ. 5, 4, 3, 2, 1, 0. ಹೊಸ ಚೈತನ್ಯ ಶಕ್ತಿಯೊಂದಿಗೆ
ಹೊಸ ಜೀವನ ವಿಧಾನವನ್ನು ನಡೆಸಲು ಆನಂದದಿಂದ ಕಣ್ಣನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಧ್ಯಾನವನ್ನು ಮಾಡಿಸಿದ್ರಿ. ಎಲ್ಲ ಧ್ಯಾನ ಬಂಧುಗಳ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಇಲ್ಲಿಗೆ 9 ಗಂಟೆಯಿಂದ ನಾವು ಬಹಳ ಅದ್ಭುತವಾದ ಜ್ಞಾನವನ್ನು ಪಡ್ಕೊಂಡ್ವಿ. ಹಾಗೆಯೇ ಅದ್ಭುತವಾದ ಧ್ಯಾನವನ್ನು ಮಾಡಿಸಿದಂತಹ ಹೇಮಲತಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ಸಾಗಬೇಕಾದ್ರೆ ತಾವೆಲ್ಲರೂ ಕಾರಣಕರ್ತರು. ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಒಂದು ಧ್ಯಾನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇವಕ್ಕೂ ಸಹ ಧನ್ಯವಾದಗಳನ್ನು ಹೇಳೋಣ. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಕೋ-ಹೋಸ್ಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.